ಎಲ್ಲರಿಗೂ ನನ್ನ ನಮಸ್ಕಾರ. ನಾನು ಶ್ರೀದೇವಿ ಹೂಗಾರ್, ಬೀದರ್. ಜಗತ್ತಿನ ಸಕಲ ಚರಾಚರ ಜೀವರಾಶಿಗಳನ್ನು ಸಾಕಿ ಸಲುಹುತ್ತಿರುವ ಆ ಪರಮೇಶ್ವರನನ್ನ ಒಂದು ಕ್ಷಣ ಎನ್ನ ಹೃದಯ ಮಂದಿರದಲ್ಲಿ ಸ್ಮರಿಸಿಕೊಳ್ಳುತ್ತಾ ಇವತ್ತಿನ ನಾನು ನನ್ನ ಒಂದು ವಿಷಯಕ್ಕೆ ಬರ್ತಾ ಇದ್ದೀನಿ. ಮೊಟ್ಟ ಮೊದಲು ನಮ್ಮ ಸಮಸ್ತ ಎಲ್ಲ ಶರಣ ಬಾಂಧವರಿಗೂ ಸಮೇತ ನಾನು ಶರಣಾರ್ಥಿಗಳನ್ನು ಸಲ್ಲಿಸ್ತಾ ಇದ್ದೀನಿ. ಮೊಟ್ಟ ಮೊದಲು ಇವತ್ತು ನನ್ನ ಮಗ ಸಂಗಮೇಶ್ವರ್ ಜಯಂತಿ ಬಂದನ, ಹಾಗೆ ನಮ್ಮದು ಉಮೇಶ್ ಹೂಗಾರಣ್ಣ ಸಮೇತ ಬಂದರೆ. ಇವತ್ತು ಪಂಚಮಿ ಹಬ್ಬ ಅಂಥೇಳಿ ಸಂಭ್ರಮನೂ ಇದೆ, ಬಸವ ಪಂಚಮಿನೂ ಇದೆ. ಹಾಗಾಗಿ ಒಂದಿಷ್ಟು ಹಬ್ಬದ ವಾತಾವರಣದಲ್ಲಿ ಇವತ್ತು ಎಷ್ಟು ಜನ ನೋಡ್ತಾರೋ ನನಗೆ ಗೊತ್ತಿಲ್ಲ. ಆದರೂ ಸಮೇತ ನಮ್ಮ ಪ್ರಯತ್ನ ಅಂತೂ ನಾವು ಬಿಡಬಾರ್ದು ಅನ್ನುವಂಥದ್ದು ನನ್ನದು ಯೋಚನೆ. ಇವತ್ತು ನಾನು ಯಾವ ವಿಷಯವನ್ನು ತೆಗೆದುಕೊಳ್ಬೇಕಂತ ಯೋಚನೆಯನ್ನು ಮಾಡ್ತೀನಿ ಅಂದ್ರೆ, ನಮ್ಮ ಆದ್ಯ ವಚನಕಾರರು ಅನಿಸ್ಕೊಂಡಿರುವಂಥ ದೇವರ ದಾಸಿಮಯ್ಯನವರ ಕುರಿತು ನಾನು ಮಾತಾಡಬೇಕು ಅಂತೀನಿ. ಆದರೆ ಇಲ್ಲಿ ಒಂದು ಗೊಂದಲ ಏನು ಅಂದ್ರೆ, ದೇವರ ದಾಸಿಮಯ್ಯನವರು ಬೇರೆ, ಜೊತೆಗೆ ಜೇಡರ ದಾಸಿಮಯ್ಯನವರು ಬೇರೆ ಅನ್ನುವಂಥದ್ದು ಒಂದಿಷ್ಟು ಗೊಂದಲ ನಮ್ಮ ಸಂಶೋಧಕರಲ್ಲಿ, ಇತಿಹಾಸಕಾರರಲ್ಲಿ ಇದೆ. ಆದರೆ ಇಬ್ಬರು ಒಂದೇ ಅನ್ನುವಂಥದ್ದು ನೆಲೆಗಟ್ಟು ಇದೆ. ಮೊದಲು ಅವರು ದೇವರ ದಾಸಿಮಯ್ಯನವರು ಅನಿಸ್ಕೊಂಡ್ರು, ಆನಂತರ ಏನು ಅವರು ಶಿವನನ್ನ ಕುರಿತು ತಪಸ್ಸನ್ನು ಮಾಡಿದ್ರಂತ ಮೋಕ್ಷಕ್ಕಾಗಿ. ಆವಾಗ ಶಿವ ಪ್ರತ್ಯಕ್ಷ ಆಗಿ, ನೀನು ಈಗ ಮೋಕ್ಷ ತಗೋಬೇಡ, ನೀನೇನು ಮಾಡು ಅಂದ್ರೆ ಈ ಜಗತ್ತಿನೊಳಗೆ ಬಹಳಷ್ಟು ಜನರಿಗೆ ಮೈ ಮೇಲೆ ಹಾಕೋದಕ್ಕೆ ಬಟ್ಟೆ ಇಲ್ಲ, ಹಾಗಾಗಿ ನೀನು ಬಟ್ಟೆ ನೇಯುವಂಥ ಕೆಲಸವನ್ನು ನೀನು ಮಾಡು ಅಂತೇಳಿ ಹೇಳಿ ಶಿವ ವಾಪಸ್ ಕಳಿಸಿದಾಗ ಅದನ್ನೇ ತನ್ನ ಕಾಯಕವನ್ನಾಗಿ ಮಾಡಿಕೊಂಡ ನಂತರ ಅವರನ್ನು ಜೇಡರ ದಾಸಿಮಯ್ಯ ಅಂತೇಳಿ ಹೇಳಿದ್ರು ಅನ್ನುವಂಥದ್ದು ಒಂದು ಕಡೆ ಕಥೆ ಬರ್ತದೆ. ಆದರೆ ಯಾವುದು ಸರಿ ಯಾವುದು ತಪ್ಪು ಅನ್ನುವುದಕ್ಕಿಂತನೂ ಈಗ ಇದ್ದಿದ್ದನ್ನು ನಾವು ಇದ್ದಂತೆ ಅರ್ಥ ಮಾಡ್ಕೊಳ್ಬೇಕು. ಇನ್ನೂ ಒಂದು ಇತಿಹಾಸದ ಒಂದು ಕಲ್ಪನೆಯನ್ನು ನಾನು ನಿಮಗೆ ಹೇಳಕ್ಕೆ ಇಷ್ಟಪಡ್ತೀನಿ. ಏನು ಅಂದ್ರೆ, ನಮ್ಮ ಇತಿಹಾಸದಲ್ಲಿ ದಾಖಲೆಗಳು ಸಿಕ್ಕಷ್ಟು ಗೊಂದಲಗಳು ಜಾಸ್ತಿ ಆಗ್ತಾವೆ. ಯಾಕಂದ್ರೆ ಹಿಂದೆ ಒಂದು ನಂಬಿರ್ತೀವಿ, ನಾವು ಒಂದು ವಿಷಯವನ್ನು ನಂಬಿರ್ತೀವಿ, ಆ ನಂಬಿರುವಂತಹ ವಿಷಯಕ್ಕೆ ಇನ್ನೊಂದು ಯಾವುದೋ ಒಂದು ದಾಖಲೆ ಸಿಕ್ಕಾಗ ಮತ್ತೆ ಎರಡರ ನಡುವೆ ಗೊಂದಲ ಆಗಿರ್ತದೆ, ಮೂರನೇ ಸಿಕ್ಕಾಗ ಇನ್ನೊಂದಿಷ್ಟು ಗೊಂದಲ ಆಗಿರ್ತದೆ. ಸಾಕಷ್ಟು ಸಲ ಎಷ್ಟೋ ದಾಖಲೆಗಳು ಜಾಸ್ತಿ ಬಂದಾವ ಅಂತೇಳಿ ಅನ್ಕೊಂಡು ಖುಷಿ ಪಡೋದ್ರಕ್ಕಿಂತ ಹೆಚ್ಚಿಗೆ ಗೊಂದಲ ಆಗಿರುವಂಥದ್ದೇ ನಮ್ಮ ಇತಿಹಾಸದ ಪುಟಗಳಲ್ಲಿ ನೋಡ್ತೀವಿ. ಹಾಗಾಗಿ ನಾನಿವತ್ತು ಒಂದು ಸ್ಪಷ್ಟಪಡಿಸೋದು ಏನು ಅಂದ್ರೆ, ದೇವರ ದಾಸಿಮಯ್ಯನವರು ಅನ್ನುವಂಥವರು ಬಸವೇಶ್ವರಕ್ಕಿಂತ ಹಿಂದೆ ಇದ್ದವರು, ಅಂದ್ರೆ 11ನೇ ಶತಮಾನದಲ್ಲಿ ಇದ್ರು ಅಂತ ಹೇಳಿ ಅನ್ನುವಂಥ ಮಾತು ಹೇಳ್ತಾರೆ. ಇವರು ಯಾದಗಿರಿ ಜಿಲ್ಲೆಯ ಸುರಪುರ ತಾಲೂಕು ಬರ್ತದೆ ನೋಡ್ರಿ, ಅಲ್ಲಿ ಮುದನೂರು ಅನ್ನುವಂಥ ಒಂದು ಗ್ರಾಮದ ಶಿವಶರಣರಾಗಿರ್ತಾರಂತ. ಹಾಗಾಗಿ ಇವರ ಒಂದು ವಿಶೇಷತೆ ಏನು ಅಂದ್ರೆ, ಇವ್ರ ದಾಂಪತ್ಯ ಬದುಕದ ನೋಡ್ರಿ, ಅದು ಬಹಳ ಒಳ್ಳೆಯ ದಾಂಪತ್ಯ ಬದುಕಿನ ಉದಾಹರಣೆಗಳನ್ನು ಸಾಕಷ್ಟು ಸಲ ಹೇಳ್ತಾ ಇರ್ತಾರೆ. ಜೊತೆಗೆ ಅವ್ರ ವಚನಗಳು ಸಮೇತ ಬಹಳ ಪ್ರಖರವಾಗಿರುವಂಥ ವಚನಗಳು, ಜೊತೆಗೆ ಸಾಂಸಾರಿಕ ಬದುಕು ಯಾವ ರೀತಿ ನಾವು ನಡೆಸಬೇಕು, ದಾಂಪತ್ಯದೊಳಗೆ ಗಂಡ ಹೆಂಡತಿಯ ಸಂಬಂಧ ಯಾವ ರೀತಿ ಇರಬೇಕು ಅನ್ನುವಂಥ ನಿಟ್ಟಿನಲ್ಲಿ ಸಾಕಷ್ಟು ವಚನಗಳನ್ನು ಅವ್ರು ನೀಡಿದ್ದಾರೆ. ಇವರ ಹೆಂಡತಿ ಹೆಸರು ದುಗ್ಗಳೆ ಅಂತ ಹೇಳಿ ಕರೀತಾರೆ. ನೀವು ಕೇಳಿರ್ಬೋದು, ದಾಸ ದುಗ್ಗಳೆ ಅಂದ್ರು ಬಹಳ ಫೇಮಸ್ ಹೆಸರು ಶರಣರಲ್ಲಿ ಸಮೇತ. ಇದಕ್ಕಿಂತ ಮುಂಚೆ ಏನಾಗಿರ್ತದಂದ್ರೆ, ದೇವರ ದಾಸಿಮಯ್ಯನವರಿಗೆ ವಿವಾಹ ಆಗುವಂಥ ಒಂದು ಸಂದರ್ಭಕ್ಕೆ ಅವ್ರು ಎಷ್ಟು ಹೆಣ್ಮಕ್ಳಿಗೆ ಅಂದ್ರೆ ಎಷ್ಟು ಹುಡುಗಿಯರಿಗೆ ನೋಡಿದ್ರು ಸಮೇತ ಒಪ್ಪೋದಿಲ್ಲ ಅಂತ, ಇವಳನ್ನ ಮದುವೆ ಆಗ್ತೀನಿ ಅಂಥೇಳಿ ಹೋಗಿ ಏನು ಹೇಳ್ತಾರೆ, ಜೇಡರ ದಾಸಿಮಯ್ಯನವರ ಶಿಷ್ಯರೇ ತಾನೇ ಬಸವಣ್ಣ, ಅಕ್ಕ ಮಹಾದೇವಿ ಇನ್ನಿತರ ವಚನಕಾರ. ಹೌದು, ಅಂದ್ರೆ ಬಸವಣ್ಣನವರು ಮತ್ತು ಅಕ್ಕ ಮಹಾದೇವಿ ಇವರೆಲ್ಲರೂ ದೇವರ ದಾಸಿಮಯ್ಯನವರನ್ನ ಸ್ಮರಿಸಿದ್ದಾರೆ. ಆ ಸ್ಮರಿಸಿರುವಂತಹ ಒಂದು ವಚನಗಳನ್ನ ಇಟ್ಕೊಂಡೇ ನಾವು ಅವರನ್ನ ಆದ್ಯ ವಚನಕಾರರು ಅಂತ ಹೇಳಿ ಕರಿತೀವಿ. ನಮ್ಮ ತಮ್ಮ ಕಲಿರಾಜ್ ಹುಣಸೂರಿಗೆ ಭಾಳ ಧನ್ಯವಾದನ್ನ ಹೇಳ್ತೀನಿ, ಒಂದು ಮಾಹಿತಿ ಸಿಕ್ತು ನನಗೆ. ಇಲ್ಲಿ ಏನಾಗಿರ್ತದೆ ಅಂದ್ರೆ, ಈಗ ಮದುವೆ ಅಂತ ಸಂದರ್ಭಕ್ಕೆ ಬಂದಾಗ ಅವರು ಯಾವ ಹುಡುಗಿಯರನ್ನ ಒಪ್ಕೊಳ್ಳೋದಿಲ್ಲ ಅಂತ ದೇವರ ದಾಸಿಮಯ್ಯನವರು. ಅಂದ್ರೆ ಅಷ್ಟು ಜ್ಞಾನಿ ಆಗಿರ್ತಾರೆ ಮತ್ತು ಆ ಟೈಮಿಗೆ ಅಷ್ಟೊಂದು ಫೇಮಸ್ ಆಗಿರ್ತಾರೆ. ಅವ್ರಿಗೆ ಹೆಣ್ಣು ಕೊಡೋದಕ್ಕೆ ಬಹಳ ಜನ ಮುಂದೆ ಬರ್ತಾರೆ, ಆದ್ರೆ ಅವ್ರು ಯಾರನ್ನ ಒಪ್ಪಿಕೊಳ್ಳೋದಿಲ್ಲ. ಯಾಕೆ ಒಪ್ಕೊಳ್ಳೋದಿಲ್ಲ ಅಂದ್ರೆ, ಅವ್ರು ಪರೀಕ್ಷೆಯನ್ನ ಒಡ್ತಾರಂತ ಹೋಗಿರುವಂಥ ಕನ್ಯೆಗಳಿಗೆ ನೋಡಿದ್ದು ಹುಡುಗಿಯರಿಗೆ. ಅವ್ರು ಯಾರು ಪರೀಕ್ಷೆಯಲ್ಲಿ ಗೆಲ್ಲೋದಿಲ್ಲ, ಎಲ್ಲರೂ ಸೋತ್ ಬಿಡ್ತಾರೆ, ವಲ್ಲ ಅಂತೇಳಿ ಹಿಂದಾಗಿರ್ತಾರಂತ. ಆದ್ರೆ ಕೊನೆಗೆ ಒಂದು ಸಲ ಒಂದು ಹುಡುಗಿ ಏನು ಮಾಡ್ತಾಳಂದ್ರೆ, ನಿಮ್ಮ ಏನು ಪರೀಕ್ಷೆ ಅದಲ್ಲ ಅದಕ್ಕೆ ನಾನು ಒಪ್ಕೊಳ್ತೀನಿ, ಏನದ ನಿಮ್ಮದು ಹೇಳ್ರಿ ಅಂದಾಗ ದಾಸಿಮಯ್ಯನವ್ರು ಏನು ಮಾಡ್ತಾರಂದ್ರೆ, ಒಂದು 2-3 ತುಂಡು ಕಬ್ಬಿಂದ ದೊಡ್ಡ ದೊಡ್ಡ ತುಂಡುಗಳನ್ನು ಕೊಟ್ಟು, ಜೊತೆಗೆ ಒಂದಿಷ್ಟು ಅಕ್ಕಿಯನ್ನು ಕೊಟ್ಟು, ಇದರದ್ದು ನೀನು ಅಡಿಗೆ ಮಾಡಿ ಕೊಡಬೇಕು, ಆದರೆ ಅಡಿಗೆ ಮಾಡುವಾಗ ನೀನು
ಯಾವತ್ತೂ ಸಮೇತ ಬೆಂಕಿನೂ ಉಪಯೋಗ ಮಾಡಬಾರ್ದು, ಕಟ್ಟಿಗೆನೂ ಉಪಯೋಗ ಮಾಡಬಾರ್ದು ಮತ್ತು ನೀರು ಉಪಯೋಗ ಮಾಡಬಾರ್ದು. ನೀರು ಇಲ್ದೇನೆ ಮತ್ತು ಕಟ್ಟಿಗೆ ಇಲ್ದೇನೆ ನೀನು ಅಡುಗೆ ಮಾಡಿ ನನಗೆ ಕೊಡಬೇಕು, ಅವಾಗ ನಾನು ನಿನಗೆ ಒಪ್ಕೋತೀನಿ ಅಂತೇಳಿ ಹೇಳ್ತಾರಂತ. ಅವಾಗ ಆ ಚಾಲೆಂಜನ್ನು ಆ ಹುಡುಗಿ ಸ್ವೀಕಾರ ಮಾಡ್ತಾಳಂತ. ಸ್ವೀಕಾರ ಮಾಡಿ ಅವಳು ಏನು ಮಾಡ್ತಾಳಂದ್ರೆ ಅವಳು ಮೈಂಡ್ಸೆಟ್ ಯಾವ ರೀತಿ ಇರ್ತದಂತ, ಅದಕ್ಕೆ ಇಬ್ಬರ ಮನಸ್ಥಿತಿಗಳು ಕಲಿಯೋದದ ನೋಡ್ರಿ, ಅದು ಬಹಳ ಕಡಿಮೆ ಆಗಿರ್ತದೆ ಅನ್ನೋದಕ್ಕೆ ಒಂದು ಉದಾಹರಣೆ ಇದು. ಅವಳು ಏನು ಮಾಡ್ತಾಳ ಹುಡುಗಿ ಅಂದ್ರೆ ಆ ಕಬ್ಬನ್ನು ಏನು ಮಾಡ್ತಾಳ ಅಂದ್ರೆ ಹಿಂಡಿ ಅದಕ್ಕೆ ಅದ್ರೊಳಗಿಂದೆಲ್ಲ ರಸ ತೆಗಿತಾಳಂತ. ಆ ರಸವನ್ನು ಅಕ್ಕಿಯೊಳಗೆ ಹಾಕಿ ಆ ಹಿಂಡಿ ಇರುವಂಥದ್ದೇನು ಉಳಿದಿದ್ದಿರ್ತದೆ ನೋಡ್ರಿ ಸಿಪ್ಪೆ, ಆ ಸಿಪ್ಪೆಯನ್ನು ತೊಗೊಂಡು ಅಕ್ಕಿ ಏನು ಮಾಡ್ತಾಳಂದ್ರೆ ಒಲೆ ಉರಿ ಹಚ್ತಾಳಂತ. ಅದನ್ನು ಕಟ್ಟಿಗೆಯಾಗಿ ಪರಿವರ್ತನೆ ಮಾಡ್ತಾಳ ಸಿಪ್ಪೆಯನ್ನು. ಆಮೇಲೆ ನೀರನ್ನು ಯಾವಾಗ ಮಾಡ್ತಾಳಂದ್ರೆ ಕಬ್ಬಿನ ರಸವನ್ನು ಅಕ್ಕಿಯೊಳಗೆ ಹಾಕಿ ಅದನ್ನು ಅವಳು ಏನು ಮಾಡ್ತಾಳಂದ್ರೆ ನಮ್ಮ ಬೀದರ್ ಭಾಷೆಯಲ್ಲಿ ಹುಗ್ಗಿ ಅಂತೀವಿ ನಾವು, ಅದನ್ನು ಪಾಯಸ ಅಂತೂ ಕರೀತಾರೆ, ಬೇರೆ ಬೇರೆ ಕಡೆ ಬೇರೆ ಬೇರೆ ರೀತಿ ಕರೀತಾರೆ. ಅದರಿಂದ ಅವಳು ಅಡುಗೆ ಮಾಡಿ ಇವ್ರಿಗೆ ಊಟ ಕೊಡ್ತಾಳಂತ. ಅವಳ ಜ್ಞಾನವನ್ನು ನೋಡಿ, ಅವಳ ಚಾತುರ್ಯವನ್ನು ನೋಡಿ, ಅವಳ ಐಡಿಯಾಸ್ ಹೊಸ ಹೊಸದೇನು ಐಡಿಯಾ ಇರ್ತಾವಲ್ಲ ಅವಳಲ್ಲಿರುವಂಥ ಚಾಣಾಕ್ಷತನವನ್ನು ನೋಡಿ ದೇವರ ದಾಸಿಮಯ್ಯನವರು ಅವಳನ್ನು ಒಪ್ಕೊಂಡು ಬಿಡ್ತಾರಂತ. ಒಪ್ಕೊಂಡು ಬಿಟ್ಟು ಅವಳ ಜೊತೆಗೆ ಮದುವೆ ಆಗ್ತಾರಂತ. ಹಾಗಾಗಿ ಅವಳ ಹೆಸರು ದುಗ್ಗಳೆ ಅಂತೇಳಿ. ಅದಕ್ಕೆ ದಾಸ ದುಗ್ಗಳೆಯರ ಜೋಡಿ ಅದ ನೋಡ್ರಿ, ಅದು ಬಹಳ ವಿಶೇಷವಾದ ಜೋಡಿ ಎಲ್ಲ ಶರಣರಲ್ಲಿ. ಇದೀಗ ನಾನು ಅವರ ಒಂದು ವಚನದ ಕಡೆ ಬರ್ತಾ ಇದ್ದೀನಿ. ಭಾಳ ಫೇಮಸ್ ವಚನ. ನಾನು ಯಾವಾಗಲೂ ಎಂಥ ವಚನಗಳನ್ನು ಆಯ್ಕೆ ಮಾಡ್ಕೊಳ್ತೀನಿ ಅನ್ನುವಂಥದ್ದು ನಿಮ್ಗೆ ಇವತ್ತು ಹೇಳಬೇಕು. ಯಾವುದು ಅಂದ್ರೆ ನಮ್ಮ ಬದುಕಿಗೆ ಅದು ಹತ್ತಿರ ಆಗಿರಬೇಕು, ಅಥವಾ ನಾವು ಅದರಂತೆ ನಡೆಯುವಂಥ ಒಂದು ಕೆಲಸ ಮಾಡಿದಾಗ ಅದು ನಮ್ಗೆ ಸಾಧ್ಯ ಆಗಬೇಕು. ಬಹಳ ಅಧ್ಯಾತ್ಮದ ತುದಿ ಏರಿರುವಂತಹ ವಚನಗಳನ್ನು ತಗೊಂಡು ಈ ಚಕ್ರಗಳನ್ನು ಓಪನ್ ಮಾಡೋದು ಯಾವ ರೀತಿ ನಿಮ್ಗೆ ಗೊತ್ತಲ್ಲ. 7 ಚಕ್ರಗಳಿವೆ, ಸಹಸ್ರಾರ ತನಕ, ಮೂಲಾಧಾರದಿಂದ ಸಹಸ್ರಾರ ತನಕ ಅವೆಲ್ಲ ಯಾವ ರೀತಿ ಓಪನ್ ಮಾಡಬೇಕು, ಅಧ್ಯಾತ್ಮದಲ್ಲಿ ಯಾವ್ಯಾವ ಹಂತಕ್ಕೆ ಏನೇನು ಬರ್ತಾವ, ಯಾವ್ಯಾವ ಚಕ್ರಕ್ಕೆ ಬಂದಾಗ ಯಾವ್ಯಾವ ಅನುಭವಗಳು ಬರ್ತಾವ, ಇದೆಲ್ಲ ವಚನಗಳು ಸಮೇತವ. ಆ ವಚನಗಳನ್ನು ಏನಾದರೂ ನಾನು ನಿಮಗೆ ಹೇಳಕ್ಕೆ ಇಷ್ಟಪಟ್ಟಿನಿ ಅಂತ ತಿಳ್ಕೊಂಡು ನಾನು ಹೇಳ್ದಂದ್ರೂ ಅದು ಯೂಸ್ ಆಗೋದಿಲ್ಲ. ಯಾಕಂದ್ರೆ ನಾವೆಲ್ಲರೂ ಸಂಸಾರಿಗಳು, ನಮ್ಗೆ ಅಷ್ಟೊಂದು ಕಠೋರವಾಗಿರುವಂಥದ್ದು ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಹಾಗಾಗಿ ನಂದು ವಿಚಾರ ಏನು ಅಂದರೂ ಇಡೀ ಶ್ರಾವಣ ಬಹಳ ಸರಳವಾದ ವಚನ ಜೊತೆಗೆ ನಮ್ಮ ಬದುಕಿಗೆ ಹತ್ತಿರವಾಗುವಂಥ ವಚನಗಳನ್ನು ಇಟ್ಟುಕೊಂಡು ನಾನು ವಿಶ್ಲೇಷಣೆ ಮಾಡಬೇಕು ಅನ್ನುವಂಥ ಪ್ರಯತ್ನವನ್ನು ನಾನು ಮಾಡ್ತಾ ಇದ್ದೀನಿ. ಸೊ ಈಗ ಅವ್ರು ಹೇಳಿರುವಂಥ ಒಂದು ವಚನ ಯಾವುದು ಅಂದ್ರೆ, ಸತಿಪತಿಗಳೊಂದಾದವನ ಭಕ್ತಿ ಹಿತವಾಗಿಪ್ಪುದು ಶಿವಂಗೆ. ಅಂದ್ರೆ ಸತಿಪತಿಗಳು ಇಬ್ಬರು ಎಲ್ಲಿ ಇರ್ತಾರೆ ನೋಡ್ರಿ, ಅವರಿಬ್ಬರ ಭಕ್ತಿ ಏನಿರ್ತದೆ ನೋಡ್ರಿ, ಅದು ಬಹಳ ಹಿತವಾಗಿರ್ತದಂತ ಪರಮಾತ್ಮನಿಗೆ. ಸತಿಪತಿಗಳೊಂದಾಗದವನ ಭಕ್ತಿ ಅದ ನೋಡ್ರಿ, ಅದು ಅಮೃತದೊಳು ವಿಷ ಬೆರೆದಂತೆ ಕಾಣ ರಾಮನಾಥ ಅಂತ. ಅಂದ್ರೆ ಅವರಿಬ್ಬರ ಮನಸ್ಸು, ಅವರಿಬ್ಬರ ವಿಚಾರ, ಅವರಿಬ್ಬರ ಭಾವ, ಅವರಿಬ್ಬರ ಬೌದ್ಧಿಕ ಶಕ್ತಿ, ಅವರಿಬ್ಬರ ಬದುಕೋದ ನೋಡ್ರಿ, ಅವು ಎರಡು ಒಂದ್ ವೇಳೆ ಒಂದಾದು ಅಂದ್ರೆ ಅಲ್ಲಿ ಪರಮಾತ್ಮನ ಒಂದು ಆಶೀರ್ವಾದ ಇರ್ತದ, ಅಥವಾ ಪರಮಾತ್ಮ ಅವರಿಬ್ಬರ ಭಕ್ತಿಗೆ ಒಲಿಯುತ್ತಾನ ಅಂತ. ಬಹುಶಃ ಒಂದ್ ವೇಳೆ ಗಂಡ ಬೇರೆ ಕಡೆ ಮಾರ್ಗಕ್ಕೆ ಹೋದನು, ಹೆಂಡತಿ ಬೇರೆ ಕಡೆ ಮಾರ್ಗಕ್ಕೆ ಹೋದ್ರು ನೋಡ್ರಿ. ನಮ್ಮ ಬೀದರ್ ಭಾಷೆದಾಗ ಎತ್ತು ಎರಿಗೆ ಎಳೆದ್ರು ಕೋಣಕ್ಕೆ ಎರಿಗೆ ಎಳೆದಿತ್ತು ಅಂತ ಮಾತು ಹೇಳ್ತಾರೆ. ಗಂಡ ಹೆಂಡತಿದ ಉದಾಹರಣೆ ತಗೋತಾರೆ. ಗಂಡ ಒಂದ್ ಕಡೆ ಓಡೋದಕ್ಕೆ ಸ್ಟಾರ್ಟ್ ಮಾಡಿದ್ರು, ಹೆಂಡತಿ ಒಂದ್ ಕಡೆ ಓಡೋದಕ್ಕೆ ಸ್ಟಾರ್ಟ್ ಮಾಡಿದ್ರು ನೋಡ್ರಿ, ಆ ದಾಂಪತ್ಯ ನಿಲ್ಲೋದಿಲ್ಲ. ಅದು ನಿಲ್ತರೂ ಕೇವಲ ಸಮಾಜದ ಒಂದು ಭಯಕ್ಕೆ ನಿಲ್ತದೆ, ಅಥವಾ ಸಂಬಂಧಿಕರ ಒಂದು ಗೌರವಕ್ಕೆ, ಅಥವಾ ನಮ್ಮ ಮನೆತನದ ಒಂದು ಗೌರವ ಕಾಪಾಡಬೇಕು, ಮಜಬೂರಿ ಅಂತೇವ್ ನೋಡ್ರಿ, ಆ ಮಜಬೂರಿಲಿಂದ ಸಂಸಾರ ಆಗಿರ್ತದೆ ಹೊರತಾಗಿ ಅವರಲ್ಲಿ ಖುಷಿ ಇರೋದಿಲ್ಲ. ಹಾಗಾಗಿ ಅವರು ಇಬ್ಬರ ಮನಸ್ಸು ಒಂದಿದ್ದಾಗ ಮಾತ್ರ ಆ ಮನೆಯಲ್ಲಿ ಪರಮಾತ್ಮ ನೆಲೆಸುವುದಕ್ಕೆ ಸಾಧ್ಯ ಆಗ್ತದೆ. ಒಂದು ಮಾತನ್ನ ನೆನ್ಪಿಟ್ಕೋರಿ, ಭಗವಾನ್ ಭಾವಂಕ ಭೂಕಾ ಹೇ ಅಂತ ಹೇಳ್ತಾರೆ. ಅಂದ್ರೆ ಪರಮಾತ್ಮನಿಗೆ ನಮ್ದು ಏನೂ ಬೇಕಾಗಿಲ್ಲ, ನಮ್ಮ ಭಾವನೆಗಳನ್ನ ಬೇಕು. ಈಗ ನಾವು ಮನೆಯಲ್ಲಿ ಗಂಡ ಹೆಂಡತಿ ಸರಿ ಇಲ್ಲ ಅಂತ ತಿಳ್ಕೋರು, ಒಬ್ರ ಮಾತು ಒಬ್ರಿಗೆ ಅರ್ಥ ಆಗೋದಿಲ್ಲ, ಒಬ್ರಿಗೊಬ್ರು ಗೌರವ ಕೊಡೋದಿಲ್ಲ. ಅದೆಲ್ಲನೂ ಬಿಟ್ಟು ನಾನು ದೇವ್ರ ಹತ್ರ ಒಂದೊಂದು ತಾಸು 2 ತಾಸು ನಾನು ಹಿಂಗೆ ಪೂಜೆ ಮಾಡ್ತೀನಿ ಅಂದ್ರೆ ಅದು ಸಾರ್ಥಕ ಇಲ್ಲ ಅಂತ ನಾನು ಅನ್ಕೊಂಡಿನಿ ವೈಯಕ್ತಿಕ. ಹಾಗಾಗಿ ಮೊದಲು ಮಾಡ್ಬೇಕೇನು ಅಂದ್ರೆ ಮೊದಲು ಮನಸ್ಸನ್ನು ಕಟ್ಟೋದು ಮಾಡಬೇಕು. ವಿಭಿನ್ನತೆ ಅವ ಇಬ್ಬರ ನಡುವೆ, ನಾನು ಒಪ್ಕೊಳ್ತೀನಿ. ನಾವು ಗಂಡ ಹೆಂಡತಿ ಅಂತಿಲ್ಲ, ಪ್ರತಿಯೊಬ್ಬರಲ್ಲೂ ಸಮೇತ ವಿಭಿನ್ನತೆ ಅದ. ನಾವೆಲ್ಲರೂ ಬಹಳ ವಿಭಿನ್ನ ಆಗಿದ್ದೀವಿ. ನನ್ನ ಎದುರು ಎಷ್ಟು ಜನ ಬರ್ತಾರೆ ನೋಡ್ರಿ, ಅಷ್ಟು ಜನ ಇರೋದಿಲ್ಲ, ಅಷ್ಟು ಮನಸ್ಸುಗಳಿರ್ತಾವೆ. ನೀವು ಎಷ್ಟು ಜನ ನನ್ನನ್ನು ನೋಡ್ತಾ ಇದ್ದೀರಿ, ನೀವು ಜನ ಇಲ್ಲ, ನಿಮ್ಮ ಮನಸ್ಸುಗಳವ. ಆ ಒಂದೊಂದು ಮನಸ್ಸುಗಳು ಸಮೇತ ಸೆಕೆಂಡಿಗೆ ಚೇಂಜ್ ಆಯ್ತಾ ಇರ್ತಾವೆ. ಸೆಕೆಂಡಿಗೆ, ಒಂದು ದಿನಕ್ಕೆ ನಮ್ಮ ಮನಸ್ಸು 60,000 to 70,000 ವಿಚಾರಗಳು ಮಾಡ್ತದಂತೆ. ಎಷ್ಟು ಸ್ಟ್ರಾಂಗ್ ಇರಬೇಕು ಯೋಚನೆ ಮಾಡ್ರಿ. ಮನಸ್ಸು 60,000 to 70,000 ವಿಚಾರ ಮಾಡುವಂಥ ಮನಸ್ಸು ಆ ಇನ್ನೊಂದು ಮನಸ್ಸಿನ ಜೊತೆಗೆ ಹೊಂದಾಣಿಕೆ ಮಾಡ್ಕೊಳ್ಳೋದದ ನೋಡ್ರಿ, ಅದು ಸ್ವಲ್ಪ ಕಷ್ಟ ಅದ, ಆದ್ರೂ ಅಸಾಧ್ಯ ಇಲ್ಲ. ಹಾಗಾಗಿ ಈ ಇಬ್ಬರ ನಡುವೆ ಯಾರಾದರೂ ಒಬ್ಬರು ತ್ಯಾಗ ಮಾಡೋದು ಕಲಿಬೇಕು. ನಾನು ಹೇಳೋದು ಏನು ಅಂದ್ರೆ, ಈಗ ಇಬ್ರದ್ದು ನಾಂದೇ ಮಾಡ್ತೀನಿ ಅಂದ್ರೂ ಸಂಸಾರ ಆಗೋದಿಲ್ಲ.
ಜೀವನ ಸಾಗೋದಿಲ್ಲ. ಒಬ್ಬರು ತ್ಯಾಗ ಮಾಡೋದಕ್ಕೆ ನಿಂತೀವಿ ಅಂದ್ರೆ ಅಲ್ಲಿ ಸರಿ ಹೋಗ್ತದೆ. ಈಗ ನಂದು ಏನಿದೆ ಅಂದ್ರೆ ನಿಮ್ಗೆ ಅನಿಸ್ಬೋದು ನಿಮ್ದು ತ್ಯಾಗ ಅದೇನು ಅಂತೇಳಿ. ನಾನು ಏನು ಮಾಡ್ತೀನಿ, ಫಸ್ಟ್ ಹ್ಞೂ ಅಂತೀನಿ, ಆಮೇಲೆ ಹ್ಞೂ ಅನ್ನಿಸ್ತೀನಿ. ಎರಡೂ ಟೆಕ್ನಿಕ್ ನನ್ನ ಬಲವ. ಆದ್ರೆ ಮೊದಲು ಮಾಡೋದು ನನ್ನಿಂದ ಪ್ರಾರಂಭ ಮಾಡ್ತೀನಿ. ಹಾಗಾಗಿ ನಾವು ನಮ್ಮ ಎದುರಿನವ್ರಿಗೆ ಒಂದು ವೇಳೆ ಎದುರು ನಾವು ಸೋತೀವಿ ಅಂದ್ರೆ ಒಂದಲ್ಲ ಒಂದು ದಿವಸ ನಮ್ಮ ಗೆಲುವು ಆಗೇ ಆಗ್ತದೆ. ಹಾಗಾಗಿ ನಮ್ಮ ದಾಂಪತ್ಯ ಬದುಕದ ನೋಡ್ರಿ ಭಾಳ ಮಹತ್ವದದ. ಮತ್ತು ಇನ್ನೂ ಒಂದು ನೀವು ಸೋಷಾಲಜಿಯಲ್ಲಿ ನೋಡ್ರಿ, ಸಮಾಜಶಾಸ್ತ್ರದಲ್ಲಿ ಒಂದು ಅಧ್ಯಯನ ಬರ್ತದೆ. ಏನು ಅಂದ್ರೆ ವಿಶ್ವದ ಅಂದ್ರೆ ಇಡೀ ಸಮಾಜದ ವಿಶ್ವದ ಮೂಲ ಘಟಕ ಯಾವುದು ಅಂದ್ರೆ ಅದು ಕುಟುಂಬ ಅಂತ. ಅಂದ್ರೆ ಒಂದು ವಿಶ್ವವನ್ನ ಪರಿಗಣನೆ ಮಾಡ್ಬೇಕಾಗ್ಯದ, ಒಂದು ಸಮಾಜವನ್ನ ಪರಿಗಣನೆ ಮಾಡ್ಬೇಕಂದ್ರೆ ಅದಕ್ಕೆ ಮೂಲ ಘಟಕ, ಮೂಲ ವಸ್ತು ಯಾವ್ದಿರ್ತದೆ ಅಂದ್ರೆ ಕುಟುಂಬ ಆಗಿರ್ತದೆ. ಅತ್ಯಂತ ಚಿಕ್ಕ ಘಟಕ ಕುಟುಂಬ ಆಗಿರ್ತದೆ, ಅದ್ರ ಅಷ್ಟೇ ಮುಖ್ಯವಾದ ಘಟಕ ನಮ್ದು ಕುಟುಂಬ ಆಗಿರ್ತದೆ. ಹಾಗಾಗಿ ಕುಟುಂಬದ ಮೂಲ ವ್ಯಕ್ತಿಗಳು ಯಾರು ಅಂದ್ರೆ ಗಂಡ ಮತ್ತು ಹೆಂಡತಿ ಇವರಿಬ್ಬರು. ಹಾಗಾಗಿ ಮನಸ್ಸುಗಳು ಒಂದು ಮಾಡೋದದ ನೋಡ್ರಿ, ಅದು ಬಹಳ ಮುಖ್ಯದ. ಶರೀರಗಳು ಒಂದಾಗೋದಲ್ಲ, ಮನಸ್ಸುಗಳು ಒಂದಾಗ್ಬೇಕು, ಆತ್ಮಗಳು ಒಂದಾಗ್ಬೇಕು, ವಿಚಾರಗಳು ಒಂದಾಗ್ಬೇಕು. ಈ ಒಂದಾಗ್ಬೇಕಂದ್ರೆ ನಂದನ್ನು ನಾನು ಬಿಡೋದಕ್ಕೆ ತಯಾರಾಗಿರ್ಬೇಕು. ಅದ್ರ ಭಾಳ ಸಲ ಏನು ಮಾಡ್ತೀವಿ ಅಂದ್ರೆ ನಮ್ಮೊಳಗೆ ಒಂಚೂರು ಹಠ ಇರ್ತದೆ. ನಿಮಗೆ ಇಬ್ಬರದು ನಡುವೆ ವ್ಯತ್ಯಾಸ ಹೇಳ್ತೀನಿ. ಹೆಣ್ಮಕ್ಳಿಗೂ ಮತ್ತು ಗಂಡು ಮಕ್ಕಳಿಗೆ ಇರುವಂಥ ಒಂದು ಭಾಳ ವ್ಯತ್ಯಾಸ ಯಾವುದು ಅಂದ್ರೆ, ಹೆಣ್ಮಕ್ಳಿಗೆ ಹಠ ಜಾಸ್ತಿ. ಈಗ ನನಗೆ ಭಾಳ ಹಠ ಅದ, ಇದು ಒಪ್ಕೊಳ್ತೀನಿ ಇವತ್ತಿಗೂ. ಹೆಣ್ಮಕ್ಳಿಗೆ ಭಾಳ ಹಠ ಜಾಸ್ತಿ ಇರ್ತದೆ. ಅದೇ ರೀತಿ ಗಂಡು ಮಕ್ಳಿಗೆ ಸ್ವಲ್ಪ ಅಹಂ ಜಾಸ್ತಿ ಆಗಿರ್ತದೆ. ಅಹಂ ಅಂದ್ರೆ ನಂದೇ ಆಗಬೇಕು ಅನ್ನುವಂಥದ್ದು ಒಂಚೂರು ಅವ್ರ ಹತ್ರನೂ ಇರ್ತದೆ. ಇವ್ರಿಗೇನು ಅಂದ್ರೆ ನಂದು ಬಿಡಬಾರ್ದು ಅನ್ನುವಂಥದ್ದು ಇರ್ತದೆ. ಈ ಇಬ್ಬರಲ್ಲಿಯೂ ಸಮೇತ ನಾವು ಸ್ವಲ್ಪ ಬದಲಾವಣೆಯನ್ನು ಏನಾದರೂ ನೋಡಿವಿ ಅಂದ್ರೆ ಅಲ್ಲಿ ಅವರಿಬ್ಬರ ದಾಂಪತ್ಯ ಭಾಳ ಸುಖಿಯಾಗಿರ್ತದೆ. ಆದ್ರೆ ಇವರಿಬ್ಬರು ಒಂದು ಬಿಡೋದಕ್ಕೆ ತಯಾರಿಲ್ಲ ಅಂತ ತಿಳ್ಕೊರಿ, ಅವಾಗ ಏನೂ ಮಾಡೋದಕ್ಕೆ ಸಾಧ್ಯ ಇಲ್ಲ. ಮತ್ತು ಇನ್ನೂ ಒಂದು ಐಡಿಯಾ ಹೇಳ್ತೀನಿ, ಭಾಳ ಬೆಸ್ಟ್ ಐಡಿಯಾ ಯಾವುದು ಅಂದ್ರೆ, ನಮ್ಮ ಇಬ್ಬರ ನಡುವೆ ಏನೇ ಇರ್ತದೆ ನೋಡ್ರಿ, ಒಂಚೂರು ಎಲ್ಲರ ಮನೆಯಾಗ ಇರ್ತದೆ. ಎಲ್ಲರ ಮನೆ ದೋಸೆ ತೂತೇವ, ನೀವೇನು ಎಲ್ಲರ ಮನೆ ಬಂಗಾರದ ದೋಸೆವ ಅಂತ ತಿಳ್ಕೊಬೇಡ್ರಿ. ಎಲ್ಲರ ಮನೆಯೊಳಗೆ ದೋಸೆ ಹಾಕ್ರಿ, ಆ ಮನೆ ತೂತೇ ಇರ್ತದೆ. ಅದೇ ರೀತಿ ಎಲ್ಲರ ದಾಂಪತ್ಯದಲ್ಲೂ ಒಂದಲ್ಲ ಒಂದು ಪಾಯಿಂಟ್ ಹೆಚ್ಚು ಕಡಿಮೆ ಇರ್ತಾವೆ. ಆ ಹೆಚ್ಚು ಕಡಿಮೆ ಇದ್ದದ್ದನ್ನು ಮೂರನೆಯವ್ರಿಗೆ ಗೊತ್ತಾಗ್ಲಾರ್ದಂಗೆ ಮಾಡ್ಬೇಕು ನಾವು. ಅದು ನಮ್ಮ ಪ್ಲ್ಯಾನ್ ಆಗಬೇಕು. ನನ್ನ ದೋಷಗಳು ಏನಾದರೂ ಅವಂತ ತಿಳ್ಕೊರಿ, ನನ್ನ ಹತ್ರ ದೋಷವ, ಅವರು ಅದನ್ನು ಒಪ್ಪಿಕೊಳ್ಬೇಕು, ಅದನ್ನು ತಿದ್ದೋ ಪ್ರಯತ್ನ ಮಾಡ್ಬೇಕು. ಇಲ್ಲಂದ್ರೆ ಅದು ಒಂದು ಅಡ್ಜಸ್ಟ್ ಮಾಡ್ಕೊಳಕ್ಕೆ ಅವ್ರು ಕಲಿಬೇಕು. ಇಲ್ಲ ಅವ್ರ ಹತ್ರ ಯಾವುದೋ ಒಂದು ದೋಷ ಅದ, ಅದು ನನಗೆ ಅಡ್ಜಸ್ಟ್ ಆಗ್ತಾ ಇಲ್ಲ, ಆದರೂ ಸಮೇತ ನಾನು ಒಂದಿಷ್ಟು ತ್ಯಾಗ ಭಾವನೆ ಮಾಡಬೇಕು. ಅವಾಗ ಏನಾಗ್ತದಂದ್ರೆ ಬದುಕು ಭಾಳ ಬಂಗಾರ ಆಗ್ತದೆ. ಆದ್ರೆ ಎಲ್ಲನೂ ಸರಿ ಇರ್ತದೆ. ನೀವು ನೋಡ್ರಿ, ಬೇಕಾದ್ರೂ ನಾ ಭಾಳ ಸಲ ಹೇಳ್ತೀನಿ, ಎಷ್ಟೆಲ್ಲ ಜಗಳ ಬಿಡಿಸ್ಲಕ್ಕೆ ಹೋಗಿರ್ತೀನಿ ನೋಡ್ರಿ. ಈಗೀಗಂತೂ ಜಾಸ್ತಿ ಆಗ್ಯಾವ, ಕೊರೋನಾ ಬಂದು ಗಂಡ ಹೆಂಡತಿ ಜಗಳ ಕೇಳಬೇಡ್ರಿ ನೀವು. ನಾನು ಹೋದಾಗ ಒಂದ್ಸಲ ನೋಡ್ತೀನಿ, 99% ಅವರಿಬ್ಬರು ಕರೆಕ್ಟ್ ಇರ್ತಾರೆ. ಒಂದೇ ಒಂದು ಪಾಯಿಂಟ್ ಇರ್ತದೆ, ಅದು ಗಂಡಗೆ ಸರಿ ಹೋಗಲ್ಲ. ಒಂದೇ ಒಂದು ಪಾಯಿಂಟ್ ಇರ್ತದೆ, ಅದು ಹೆಂಡತಿಗೆ ಸರಿ ಹೋಗಲ್ಲ. ಅದು ಒಂದರ ಕಡೆಯಿಂದ ಇಬ್ಬರು ಬಡ್ದಾಡ್ತಾ ಇರ್ತಾರೆ. ಎಲ್ಲಿ ತನಕ ಹೋಗ್ತದಂದ್ರೆ ಡಿವೋರ್ಸ್ ತನಕ ಹೋಗಿರ್ತದೆ. ಅದು ಇಂಥವೆಲ್ಲ ನಾನು ಸರಿ ಮಾಡೀನಿ. ಅವಾಗ ಅವ್ರಿಗೆ ಹೇಳೋದು ಒಂದೇ, ನೀವಿಬ್ಬರು ಕರೆಕ್ಟ್ ಇದ್ರಿ, ಆದ್ರೂ ಒಂದೇ ಏನದ ನೋಡ್ರಿ, ಅದು ಒಬ್ಬರು ಬಿಟ್ರಿ ಅಂದ್ರೆ ಸರಿ ಹೋಗ್ತದೆ. ಅದೇ ರೀತಿ ನಾ ಹೇಳ್ದಲ್ಲ, ನಮ್ಮ ದಾಂಪತ್ಯದ ಗುಟ್ಟು ಅಂತ ಇರ್ತದೆ ನೋಡ್ರಿ, ಅದು ಮೂರನೇದವ್ರಿಗೆ ಯಾವತ್ತೂ ಹೇಳಬಾರ್ದು. ಅದು ಇರಬೇಕು, ಗುಟ್ಟು ಅಂತ ಇರ್ಬೇಕು. ನಮ್ಮ ದೇಶದ್ದು ಒಂದು ಗುಟ್ಟದ ನೋಡ್ರಿ, ಯಾರಿಗೂ ಹೇಳೋದಿಲ್ಲ ನೋಡ್ರಿ. ಅದೇ ರೀತಿ ನಮ್ಮ ದಾಂಪತ್ಯದ ಒಂದು ಚೂರು ಗುಟ್ಟಿರ್ತಾವೆ, ಅವನ್ನ ನಾವು ಬಿಟ್ಕೊಡ್ಬಾರ್ದು. ಎರಡನೇದು. ಮೂರನೇದು ಏನು ಮಾಡ್ತೀವಿ ಅಂದ್ರೆ, ಭಾಳ ಸಲ ವಿಶೇಷವಾಗಿ ನಾವು ಮಹಿಳೆಯರು ಏನು ಮಾಡ್ತೀವಿ ಅಂದ್ರೆ, ಅವ್ರ ಮನೆಯವ್ರು ಯಾರ ಬಂದ್ರು ನಮ್ಗೆ ತಾಳಲ್ಲ ನಮಗೆ. ನಾವು ಏನು ಮಾಡ್ತೀವಿ ಅಂದ್ರೆ, ಅವ್ರು ಬಂದಾರಂದ್ರೂ ಸಾಕು, ನಾವು ಪಟ ಅವ್ರ ಮುಂದೆಲ್ಲ ಮನಿದೆಲ್ಲ ಇದ್ದಿಂದ ಹೇಳ್ಬಿಡ್ತೀವಿ. ಅತ್ತಿದು, ಮಾವೊಂದು, ನೆಗಣಿದು, ಬಾವೊಂದು, ಏನೇನು ಬೇಕೆಲ್ಲ ಎಲ್ಲನೂ ಹೇಳ್ಬಿಡ್ತೀವಿ, ಹಗುರಾಗ್ಬಿಡ್ತೀವಿ. ಆದ್ರೆ ತವ್ರ ಮನೆಯವ್ರು ಎದುರು ಇವರೆಲ್ಲ ಮೌನಾಗಿ ಸುಮ್ಮನೆ ಇರ್ತಾರೆ ನೋಡ್ರಿ, ಏನು ಅಂಬಲ್ಲ, ಆಕಿಗೆ ಹೇಳಾಕ್ ಬಿಡ್ಲಿ ಅಂತ ಹೇಳಿ ಆಮೇಲೆ ಮಾಡ್ತಾರೆ ಈಕಿನ ವ್ಯವಸ್ಥೆ. ಆದರೆ ಯಾವತ್ತೂ ನೋಡ್ರಿ, ಅವ್ರಿಗೆ ಬಂದು ಹೋಗ್ತಾರೆ. ಹೋಗೋರು ನಮ್ಮ ಮನೆಯಲ್ಲಿ ಇರೋದಿಲ್ಲ. ಮನೆಯಲ್ಲಿ ಇರೋರ ಜೊತೆಗೆ ಅಡ್ಜಸ್ಟ್ ಮಾಡ್ಕೊಳ್ಳೋದು ನೋಡ್ರಿ, ಅದು ಭಾಳ ಮುಖ್ಯ ಇರ್ತದೆ. ಇದು ಯಾವತ್ತೂ ಮಾಡಬಾರ್ದು. ಮನೆಗೆ ಯಾರ ಬಂದಾರ ನಮ್ಮವ್ರು ಅಂತೇಳಿ ನಮ್ಮ ಮನೆ ಮಾತು ನಾವು ಏನಾದರೂ ಹೊರಗಿಟ್ಟಿವಿ ಅಂದ್ರೆ, ಮತ್ತು ನಮ್ಮವ್ರು ಹೆಂಗೆ ನಮಗೆ ಸಪೋರ್ಟ್ ಮಾಡ್ತಾರೆ ವಿಚಾರ ಮಾಡಬೇಕಲ್ಲ. ಹಾಗಾಗಿ ಸತಿಪತಿಗಳಂದಾದ ಭಕ್ತಿ ಅದ ನೋಡ್ರಿ, ಅದು ಶಿವನಿಗಲ್ಲ, ಇಡೀ ಸಮಾಜಕ್ಕೂ ಸಮೇತ, ಇಡೀ ಜಗತ್ತಿಗೂ ಸಮೇತ ಹಿತವಾಗಿರ್ತದ, ಮಾದರಿಯಾಗಿರ್ತದೆ. ಅವ್ರು ಇಬ್ಬರು ಸರಿ ಇಲ್ಲ ಅಂತ ತಿಳ್ಕೊರಿ ನೀವು, ಅಮೃತದೊಳಗೆ ಮತ್ತು ವಿಷ ಹಾಕಿದಂಗೆ. ಭಾಳ ಅಮೃತದ ಒಂದು ಕೊಡ ಅಮೃತ ಇಟ್ಟಿವಿ, ಅದ್ರೊಳಗೆ ಒಂದು ಚೂರು ನಾವು ವಿಷ ಹಾಕಿವಿ ಅಂತ ತಿಳ್ಕೊರಿ, ಏನೂ ಆಗೋದಿಲ್ಲ. ಒಂದು ಕೊಡ, ಮೊನ್ನೆ ಒಂದು ವಚನ ಹೇಳುವಾಗ ಹೇಳ್ದೆ, ಒಂದು ಕೊಡ ಬೆಲ್ಲದ ರಸ ಅದ, ಆ ಬೆಲ್ಲದ ರಸದೊಳಗೆ ಬೇವು ಹಾಕಿವಿ ಅಂತ ತಿಳ್ಕೊರಿ, ಆ ರಸ ಕುಡಿಯೋದಕ್ಕೆ ಸಾಧ್ಯ ಆಗೋದಿಲ್ಲ. ಅದೇ ರೀತಿ ನಮ್ಮಿಬ್ಬರ ನಡುವೆ ಇರುವಂಥ ಒಂದು ಚೂರು ವ್ಯತ್ಯಾಸಗಳವ ನೋಡ್ರಿ, ಅದನ್ನು ಅರ್ಥ ಮಾಡ್ಕೊಂಡು ಫಸ್ಟ್ ಕಂಡು ಹಿಡಿಯೋದು ಭಾಳ ಜರೂರಿ ಅದ ಅನಿಸ್ತದೆ. ನನಗೆ ಗೊತ್ತಿಡಿಬೇಕು ಅವ್ರ ಹತ್ರ ಏನು ನನಗೆ ಅವ್ರಿಗೆ ಸರಿ ಹೋಗಲ್ದು ಏನದ ಅಂತ ಫಸ್ಟ್ ಕಂಡು ಹಿಡಿದೇವು ಅಂತ ತಿಳ್ಕೊರಿ, ಸಮಸ್ಯೆಗೆ ಪರಿಹಾರ ಸಿಗ್ತು. ಆದ್ರೆ ಕಂಡು ಹಿಡಿಯೋದೇ ನಮಗೆ ಭಾಳ ಕಷ್ಟ ಆಗಿರ್ತದೆ, ಗೊತ್ತಾಗೋದಿಲ್ಲ ಭಾಳಷ್ಟು ಸಲ. ಯಾಕಂದ್ರೆ ಪ್ಲ್ಯಾನ್ ಮಾಡಿ ಸಂಸಾರ ಮಾಡೋದಿರೋದಿಲ್ಲಲ್ಲ, ಹೆಂಗಿರ್ತದೆ ಹಾಗೆ ತೊಗೊಂಡು ಹೋಗ್ತೀವಿ, ಹಂಗಾಗಿ ವ್ಯತ್ಯಾಸ
ಆಗಿದ್ದಿರ್ತದೆ. ಹಾಗಾಗಿ ಈ ವಚನ ನನಗೂ ಭಾಳ ಖುಷಿ ಕೊಟ್ಟಿರುವಂಥ ವಚನ, ಮತ್ತು ನನ್ನ ಜೀವನದಲ್ಲಿ ನಾನು ಇದನ್ನು ಅಳವಡಿಸ್ಕೊಂಡೀನಿ ಅಂತೇಳಿ ಭಾಳ ಖುಷಿಯಿಂದ ಹೇಳ್ತೀನಿ. ಸೊ ಈಗ ಒಂದು ದೃಷ್ಟಾಂತವನ್ನು ಹೇಳ್ತೀನಿ. ನಮ್ಮದು ಅವ್ವ ಒಬ್ಬರು, ನಮ್ಮದು ರಾಜೇಶ್ವರಿ ಮಾಲಿ ಪಾಟೀಲ್ ಅವ್ರ ತಾಯಿ, ಮೊದಲಿಗೆ ದೃಷ್ಟಾಂತವನ್ನು ಹೇಳಬೇಡ್ರಿ, ನೀವು ಒಂದು ವಚನವನ್ನು ಹೇಳಿ ಅದಕ್ಕೆ ದೃಷ್ಟಾಂತ ಹೇಳ್ರಿ ಅಂದರು. ಅದಕ್ಕೆ ಸರಿ ಅನ್ನಿಸ್ತು, ನೋಡ್ರಿ ಟ್ರೈ ಮಾಡೋಣ ಅಂತೇಳಿ ಮತ್ತೆ ಇವತ್ತು ಹೊಸದನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಒಂದು ಸಲ ಏನಾಯಿತು ಅಂದ್ರೆ, ಇಬ್ಬರು ಗಂಡ ಹೆಂಡತಿ ಇರ್ತಾರೆ. ಆ ಹೆಂಡತಿಗೆ ಭಾಳ ಹಠ ಇರ್ತದೆ, ಭಾಳ ಜಿದ್ದು ಇರ್ತದೆ. ಭಾಳ ಜಿದ್ದು ಅನ್ನೋದಕ್ಕಿಂತ ತಂದು ಕರೆ ಮಾಡ್ತಾಳೆ ಆಕಿ. ನಮ್ಮ ಬೀದರ್ ಭಾಷೆದಾಗ ತಂದು ಕರೆ ಅಂದ್ರು ಆಕಿಂದೇ ಕೇಳ್ಬೇಕು, ಯಾರ್ದು ಎಲ್ಲರೂ ಆಕಿಂದೇ ಕೇಳ್ಬೇಕು, ಆಕಿ ಯಾರ್ದು ಕೇಳೋದಿಲ್ಲ. ಆಮೇಲೆ ಆಕಿನ ಸ್ವಭಾವ ಹೆಂಗಿರ್ತದೆ ಅಂದ್ರೆ, ಯಾರು ಏನು ಹೇಳ್ತಾರ ಅದ್ರದ್ದು ವಿರೋಧ ಮಾಡೋದಿರ್ತದೆ. ಆಕಿನ ಸ್ವಭಾವ ಅದೇ ರೀತಿ ಇರ್ತದೆ. ಸೊ ಆ ಗಂಡಗೆ ಭಾಳ ಬೇಸರ ಬಂದಿರ್ತದೆ. ಆ ಗಂಡ ಇಲ್ಲಿ ಕೂಡಂದ್ರೆ ನಾ ಕೂಡಲ್ಲ, ನಾನು ನಿಂದಿರ್ತೀನಿ ಅಂತಾಳೆ. ಅಡುಗೆ ಮಾಡಂದ್ರೆ ನಾ ಅಡುಗೆ ಮಾಡಲ್ಲ ಅಂತಾಳೆ. ಏನು ಹೇಳಿದ್ರೆ ಅದ್ರ ಉಲ್ಟಾ ಹೇಳ್ತಾ ಇರ್ತಾಳೆ. ಆದ್ರೆ ಆಕಿಗೆ ಸಂಭಾಳಿಸೋದು, ಆಕಿಗೆ ಇದು ಮಾಡೋದು ಭಾಳ ಕಷ್ಟ ಆಗಿರ್ತದೆ ಗಂಡಿಗೂ. ಅದಕ್ಕೆ ಅವ ಏನು ಮಾಡ್ತಾನೆ, ಭಾಳ ಚಿಂತೆ ಮಾಡ್ತಾನೆ. ಭಾಳ ಚಿಂತೆ ಮಾಡೊಬ್ಬರು ಗುರುಗಳ ಹತ್ರ ಹೋಗ್ತಾನವ ಸಮಸ್ಯೆಯನ್ನು ತೊಗೊಂಡು. ಏನು ಮಾಡಲಿ ಗುರುಗಳೇ, ಮತ್ತು ನನಗೆ ಈಗಿನ ಕಾಲಾಗ ಭಾಳ ಸಾಕಾಗ್ಯದ, ನಾ ಏನು ಹೇಳಿದ್ರೆ ಅದ್ರ ವಿರುದ್ಧೇ ಮಾಡ್ತಾಳೆ, ಏನು ಹೇಳಿದ್ರು ಅದ್ರ ವಿರುದ್ಧೇ ಮಾಡ್ತಾಳೆ. ಏನು ಮಾಡಲಿ ಅಂದ್ರೆ ಗುರು ಏನು ಮಾಡ್ತಾರಂದ್ರೆ ಒಂದು ಐಡಿಯಾ ಕೊಡ್ತಾರಂತ, ಹಿಂಗೆ ಮಾಡುನಿ ಅಂತ. ಆಯ್ತು ಅಂತ ಹೇಳಿ ಊರಾಗ ಜನ ಎಲ್ಲ ಕಾಸಿಗೆ ಹೋಗ್ತಾ ಇರ್ತಾರಂತ. ಕಾಶಿ ರಾಮೇಶ್ವರ ಎಲ್ಲ ಯಾತ್ರೆ ಮಾಡ್ತಾ ಇರ್ತಾರೆ. ಇವನಿಗೆ ಕಾಸಿಗೆ ಹೋಗ್ಬೇಕಿರ್ತದ. ಈಗ ಗುರು ಐಡಿಯಾ ಕೊಟ್ಟಿರ್ತಾನಲ್ಲ, ಕೊಟ್ಟಿದ್ದಾಗ ಆ ಗಂಡ ಬಂದು ಮನೆಗೆ ಬಂದು ಏನಂತಾನ, ಊರ್ ಮಂದಿ ಎಲ್ಲ ಕಾಸಿಗೆ ಹೋಲತ್ತಾರ, ನಾವು ಹೋಗ್ಬಾರ್ದು ಅಂತಂತ. ಆಕಿ ಯಾಕೆ ಹೋಗಾರ ನಡಿ ನಾವು ಬಿ ಅಂತ ತಯಾರಾಯ್ತಾಳೆ. ಅವನಿಗೆ ಭಾಳ ಖುಷಿ ಆಯ್ತದ, ಇದು ಉಲ್ಟಾ ಇದ್ರೆ ಸೀದಾ ಆಯ್ತದಂತ. ಆಯ್ತು ಅಂತೇಳಿ ತಯಾರಾಗಿ ಏನು ಮಾಡ್ತಾರೆ, ಕಾಸಿಗೆ ಹೋಗ್ಲಕ್ಕೆ ರೆಡಿ ಆಯ್ತಾರೆ. ರೆಡಿಯಾಗಿ ಹೋಗ್ಬಿಡ್ತಾರೆ. ಈಗ ಅಲ್ಲಿ ಗಂಗಾ ನದಿ ಒಳಗೆ ಅವ್ರು ಬೋಟಿನ ಕುಂತಿರ್ತಾರಂತ. ಕುಂತಿದ್ದಾಗ ಪಾಪ ಗಂಡನ ಜೀವ ಅವ್ನಿಗೆ ನೆನಪು ಹೋಗಿರ್ತದ, ಹೆಂಡತಿಗೆ ಹಿಂಗೆ ಉಲ್ಟಾ ಹೇಳ್ಬೇಕಂಬದು ನೆನಪಿರಲ್ಲ. ಅದಕ್ಕೆ ಆಕಿ ಹೋಗಿ ಏನು ಮಾಡ್ತಾಳಂದ್ರೆ ಒಂದು ತುದಿಗೆ ಕುಂತಿರ್ತಾಳಂತ. ತುದಿಗೆ ಕುಂತಾಗ ಈ ಕಡೆ ಕೂಡು ಬಿದ್ದಿಗಿನಂತ. ಇಲ್ಲ ನಾ ಆ ಕಡೆ ಕೂಡ್ತಂತ, ಆ ಕಡೆ ಅಲ್ಲಿ ಕೂಡಬೇಡ, ನಾ ಬೀಳ್ತಾನೆ ಅಂತಾಳಂತ. ಒಳಗೆ ಬೀಳ್ತಾಳೆ, ಒಳಗೆ ನೀರಾಗ ಬಿದ್ದು ಬಿಡ್ತಾಳೆ. ನೀರಾಗ ಬಿದ್ದ ಮೇಲೆ ಇವ್ನಿಗೆ ನೆನಪು ಹೋಯ್ತದ, ಉಲ್ಟಾ ಹೇಳ್ಬೇಕಂಬದು ಗೊತ್ತಾಗಲ್ಲ ಪಾಪ ಗಂಡಗ. ಅವ ಕಾಳಜಿಲಿಂದ ಕೈ ಹಿಡಿ ಅಂತ ಅನ್ನೋದು, ಕೈ ಹಿಡಿ ಮ್ಯಾಲೆ ತೊಗೋತೀನಿ, ಕೈ ಹಿಡಿಯಲ್ಲ ಅಂತಾಳಂತ. ಲಾಸ್ಟ್ ಒಳಗೆ ಮುಳುಗಿ ಸತ್ತು ಹೋಯ್ತಾಳಂತ. ಇದು ಈ ರೀತಿ ಹಠ ಅದ ನೋಡ್ರಿ. ಇದು ಭಾಳ ಜನರಲ್ಲಿ ನಾನು ನೋಡೀನಿ. ಸೊ ಹಾಗಾಗಿ ಇಂಥ ಹಠಗಳು ಅವ ನೋಡ್ರಿ, ಅವು ನಮ್ಮ ಸಂಸಾರ ಹಾಳು ಮಾಡ್ತಾವೆ. ನಮ್ಮ ಹಠದಕ್ಕಿಂತ ನಮ್ಮ ಸಂಸಾರ ಭಾಳ ದೊಡ್ಡದ, ನೀವು ನೆನ್ಪಿಟ್ಕೋರಿ. ಒಂದು ಮಾತಿನೊಳಗೆ ಸೋಲೋದು ಕಲಿಬೇಕು. ಸೋತ್ರೆ ನಮ್ಗೆ ಸಾವು ಬರಲ್ಲ, ಅದು ನೆನ್ಪಿಟ್ಕೋರಿ. ನಾವು ಗೆಲುವು ಅನ್ನುವಂಥದ್ದು ಎಲ್ಲಿ ಸಾಧಿಸಬೇಕು ಅಂತಂದ್ರೆ, ನಮ್ಮ ಮಾರ್ಕ್ಸ್ ಕಾರ್ಡ್ ಇರ್ತಾವೆ ನೋಡ್ರಿ, ಅಂಕಪಟ್ಟಿ ಬರ್ತಾವಲ್ಲ, ಅಲ್ಲಿ ಸಾಧಿಸಬೇಕು. ಸಾಮಾಜಿಕವಾಗಿರುವಂಥದ್ದು ಏನಾದರೂ ನಡೆದಂದ್ರೆ ಅಲ್ಲಿ ಗೆಲುವು ಬೇಕು ನಮಗೆ. ಹೊರತಾಗಿ ನಮ್ಮ ಕುಟುಂಬದಲ್ಲಿ ನಾನು ಗೆಲ್ತೀನಿ ಅನ್ನುವಂಥದ್ದು ಅದ ನೋಡ್ರಿ, ಅದು ಅಷ್ಟೊಂದು ಸರಿ ಇಲ್ಲ ಅಂಥೇಳಿ ಅಂದ್ಕೊಂಡಿನಿ. ಸೊ ಹಾಗಾಗಿ ಸತಿಪತಿಗಳ ಮನಸ್ಸು ಯಾವಾಗಲೂ ಒಂದೇ ಇರಬೇಕು ಅನ್ನುವಂಥದ್ದು ಅದ ನೋಡ್ರಿ. ಇದು ನನಗೆ ಭಾಳ ಚಂದ ಅನಿಸಿರುವಂಥ ವಚನ. ಈಗ ಇನ್ನೊಂದು ಎರಡನೇ ವಚನಕ್ಕೆ ನಾನು ಬರ್ತೀನಿ. ಟೈಮ್ ಎಷ್ಟಾಗ್ಯದು ಗೊತ್ತಾಗ್ತಾ ಇಲ್ಲ. ಎರಡನೇ ವಚನಕ್ಕೆ ನಾನು ಬರ್ತಾ ಇದ್ದೀನಿ. ಅದು ಯಾವುದು ಅಂದ್ರೆ, ಮೊಲೆ ಮುಡಿ ಬಂದಡೆ ಹೆಣ್ಣೆಂಬರು, ಗಡ್ಡ ಮೀಸೆ ಬಂದಡೆ ಗಂಡೆಂಬರು, ಒಳಗೆ ಸುಳಿವಾತ್ಮ ನಡುವೆ ಸುಳಿವಾತ್ಮ, ಹೆಣ್ಣು ಅಲ್ಲ ಗಂಡು ಅಲ್ಲ ಕಾಣರಾಮನಾಥ ಅಂತ. ಇದು ಬಾಹ್ಯದ ಆಕೃತಿಗಳು ಎರಡು. ಮೊಲೆ ಮುಡಿ ಏನಾದರೂ ಬಂದವಂದ್ರೆ ಆ ಏನು ಚಿಹ್ನೆಗಳಿರ್ತಾವ ಆಕಾರದೊಳಗೆ, ಅದನ್ನು ನೋಡಿದ ತಕ್ಷಣ ಅವಳಿಗೆ ಹೆಣ್ಣು ಅಂತ ಹೇಳಿ ಕರಿಬೋದು ಬಾಹ್ಯ ರೂಪದಲ್ಲಿ. ಅದೇ ರೀತಿ ಬಾಹ್ಯ ರೂಪದಲ್ಲಿ ಗುರುತಿಸುವುದಕ್ಕೆ ಗಡ್ಡ ಮತ್ತು ಮೀಸೆಯನ್ನು ನೋಡಿದರೆ ಇವನು ಗಂಡನ ಅಂತ ಹೇಳಿ ತಿಳ್ಕೊತಾರೆ. ಇವರಿಬ್ಬರನ್ನ ತಿಳಿಯುವುದಕ್ಕೆ, ಬಾಹ್ಯದಲ್ಲಿ ಅರ್ಥ ಮಾಡ್ಕೊಳ್ಳೋದಕ್ಕೆ ಇವು ಚಿಹ್ನೆಗಳಾಗಿರ್ತಾವೆ. ಆದ್ರೆ ದೇವರ ದಾಸಿಮಯ್ಯನವ್ರು ಏನು ಹೇಳ್ತಾರಂದ್ರೆ, ಅವರಿಬ್ಬರ ನಡುವೆ ಸುಳಿಯುವಂಥ ಆತ್ಮ ಅದ ನೋಡ್ರಿ, ಅದು ಆತ್ಮ ಗಂಡು ಅಲ್ಲ ಹೆಣ್ಣು ಅಲ್ಲ, ಕಾಣ ರಾಮನಾಥ ಅಂತ. ಇದು ಎಷ್ಟು ಕರೆಕ್ಟ್ ಅದ ಅನ್ನುವಂಥದ್ದು ಯೋಚನೆ ಮಾಡ್ರಿ. ಭಾಳ ಸಲ ರೂಪ ಯಾವ್ದು ಇರ್ತದಂದ್ರೆ ಹೆಣ್ಣಿನ ರೂಪ ಇರ್ತದೆ, ಅದ್ರ ಒಳಗಿರುವಂಥ ಸ್ವರೂಪ ಗಂಡಿಂದ ಆಗಿರ್ತದೆ. ಅಷ್ಟೊಂದು ಧೈರ್ಯ ಇರ್ತದೆ, ಅಷ್ಟೊಂದು ಒಳಗೆ ಶಕ್ತಿ ಸಾಮರ್ಥ್ಯ ಇರುವಂಥ ಎಷ್ಟೋ ಹೆಣ್ಮಕ್ಳಿಗೆ ನಾವು ನೋಡ್ತೀವಿ. ಅದೇ ರೀತಿ ಹೊರಗಿನ ರೂಪ ಗಂಡಿನ ರೂಪ ಆಗಿರ್ತದೆ, ಅದ್ರ ಒಳಗೆ ಹೆಣ್ಮಕ್ಳ ಥರ ಮೃದು ಸ್ವಭಾವ, ಹೃದಯವಂತಿಕೆ, ಕರುಣೆ, ಕಾಳಜಿ, ತಾಯ್ತನ ಅನ್ನುವಂಥ ಪ್ರೀತಿ ಅದ ನೋಡ್ರಿ, ಅದು ಎಷ್ಟೋ ಗಂಡು ಮಕ್ಕಳಲ್ಲಿ ನಾವು ನೋಡ್ತೀವಿ. ಹಾಗಾಗಿ ಇಲ್ಲಿ ಶರಣರು ಹೇಳೋದು ಏನು ಅಂದ್ರೆ, ಒಳಗಿನ ಆತ್ಮದಲ್ಲ, ಅದು ಆತ್ಮ ಗಂಡು ಅಲ್ಲ ಹೆಣ್ಣು ಅಲ್ಲ. ಅದಕ್ಕೆ ನೋಡ್ರಿ, ಲಿಂಗಧಾರಣೆ ಅನ್ನುವಂಥದ್ದು ಶರಣರು ಹೆಣ್ಣು ಮಕ್ಕಳಿಗೂ ಕೊಟ್ಟರು, ಗಂಡು ಮಕ್ಕಳಿಗೂ ಕೊಟ್ಟರು. ಅದು ಎಷ್ಟು ದೊಡ್ಡ ಪರಿವರ್ತನೆ ಮಾಡಿದ್ರು ಯೋಚನೆ ಮಾಡ್ರಿ. ಅಲ್ಲಿ ತನಕ 12ನೇ ಶತಮಾನದ ತನಕ ಹೆಣ್ಣು ಮಗಳು ಅಂದರು ಅವಳು ಏನೂ ಕೆಲಸಕ್ಕೆ ಬಾರದವಳು, ಅವಳು ಮೋಕ್ಷಕ್ಕೆ ಅರ್ಹಳಲ್ಲ, ಅಥವಾ 2ನೇ ಜಾತಿಗೆ ಸೇರಿದವಳು, ಅಥವಾ ಈಗ ಯಾವ ರೀತಿ ಕೀಳು ಜನಾಂಗದವ್ರಿಗೆ ನೋಡ್ತೀರಿ ನೋಡ್ರಿ, ಅದೇ ರೀತಿ ಹೆಣ್ಮಕ್ಳಿಗೂ ಸಮೇತ ನೋಡುವಂಥದ್ದು ಪರಿಸ್ಥಿತಿ ಇತ್ತು. ಆದ್ರೆ
ಅದನ್ನು ಬದಲಾವಣೆ ಮಾಡಿದವರು ಶರಣರು. ಹಾಗಾಗಿ ಅವರು ಎದಕ್ಕೆ ಪ್ರಾಮುಖ್ಯತೆಯನ್ನು ಕೊಟ್ಟರು ಅಂದ್ರೆ ಆತ್ಮಕ್ಕೆ ಪ್ರಾಮುಖ್ಯತೆಯನ್ನು ಕೊಟ್ಟರು. ಅಕ್ಕ ಮಹಾದೇವಿಯ ರೂಪವನ್ನು ನಾವು ಹೆಣ್ಣಿನ ರೂಪ ನೋಡ್ತೀವಿ, ಅದ್ರ ಒಳಗಿನ ಅವಳ ಏನು ಧೈರ್ಯ ಇತ್ತು ನೋಡ್ರಿ, ಅದು ಗಂಡಿನ ಧೈರ್ಯ ಇತ್ತು. ಹಾಗಾಗಿ ಒಳಗಿನ ಆತ್ಮ ಅದ ನೋಡ್ರಿ, ಅದು ಬಹಳ ಗ್ರೇಟ್ ಆಗಿರ್ತದೆ, ಅದಕ್ಕೆ ಬೆಲೆ ಇದೆ. ನೀವು ಆತ್ಮ ಅನ್ನುವಂಥದ್ದು ಏನು ಅನ್ನುವುದಕ್ಕೂ ನಿಮಗೆ ಗೊತ್ತಿರಬೇಕು ಅಂತ ಅಂತೀನಿ. ನನ್ನ ಒಳಗಿನ ನಾನು ಅಂತೀನಿ. ನಾನು ಸಾಕಷ್ಟು ಸಲ ಹೇಳ್ತೀವಿ ನೋಡ್ರಿ, ನಮ್ಮ ಒಳಗೊಂದು ಜೀವ ಅದ, ಒಂದು ಉಸಿರಿನ ಜೊತೆಗೆ ಅದರ ಸಂಪರ್ಕ ಅದ, ಅದು ಒಂದದ ಅಂಥೇಳಿ ನಾನು ಇಷ್ಟು ಮಾತಾಡ್ತಾ ಇದ್ದೀನಿ. ಅದು ಹೊರಗೆ ಹೋಗ್ಬಿಡ್ತು ಅಂತಂದ್ರೆ ನಾವು ಹೆಣ ಆಗಿರ್ತೀವಿ ಅನ್ನುವಂಥದ್ದು ನಾನು ಹೇಳಿನಿ. ಹಾಗಾಗಿ ಆತ್ಮ ಅನ್ನುವಂಥದ್ದು, ಆತ್ಮ ಸಾಕ್ಷಾತ್ಕಾರ ಅನ್ನುವಂಥದ್ದು, ಆತ್ಮ ಪ್ರಜ್ಞೆ ಅನ್ನುವಂಥದ್ದು, ಆತ್ಮ ವಿಮರ್ಶೆ ಅನ್ನುವಂಥದ್ದು ಅದ ನೋಡ್ರಿ, ಅದು ಹೆಣ್ಣಿಗೆ ಬೇರೆ ಗಂಡಿಗೆ ಬೇರೆ ಅಲ್ಲ, ಇಬ್ಬರಿಗೂ ಒಂದೇ ಇರ್ತದೆ. ಆಮೇಲೆ ಅಧ್ಯಾತ್ಮದ ಒಂದು ಏನು ಸಿದ್ಧಾಂತಗಳು ಹೇಳ್ತಾ ಇರ್ತಾರೆ ನೋಡ್ರಿ, ಸಾಧನೆಗಳನ್ನು ಮಾಡ್ತಾರೆ ನೋಡ್ರಿ, ಅದು ಇಬ್ಬರಿಗೂ ಸಮೇತ ಒಂದೇ ಪ್ರಕಾರದದ. ಇದು ನನಗೂ ಗೊತ್ತು. ಅಂದ್ರೆ ಈಗ ಒಂದು ಸಾಧನೆಯನ್ನು ಮಾಡ್ತಾ ಇದ್ದಾರೆ, ಸಾಧಕರಾಗ್ಯಾರ ಅಂತ ತಿಳ್ಕೊರಿ. ಈಗ ಅಧ್ಯಾತ್ಮದಲ್ಲಿ ಸನ್ಯಾಸಿ ಆಗ್ಯಾರ, ಸಾಧಕರಾಗ್ಯಾರ, ಅವ್ರಿಬ್ಬರಿಗೂ ಸಮೇತ ಒಂದೇ ರೀತಿಯ ಪೂಜೆ ಪುನಸ್ಕಾರಗಳು ಸಾಧನೆಗಳನ್ನು ಹೇಳ್ಕೊಡ್ತಾರೆ ಗುರುಗಳು. ಅವ್ರಿಗೆ ಗಂಡಿಗೆ ಬೇರೆ ಮತ್ತು ಹೆಣ್ಣಿಗೆ ಬೇರೆ ಅಂತಿಲ್ಲ. ಈಗ ತ್ರಾಟಕ ಬರ್ತದೆ, ಅದು ಗಂಡಿಗೆ ಬೇರೆ ರೀತಿದು ಹೆಣ್ಣಿಗೆ ಬೇರೆ ರೀತಿದು ಅಂತಿಲ್ಲ. ಲಿಂಗ ಪೂಜೆ ಬರ್ತದ, ಅದು ಇಬ್ಬರಿಗೂ ಸೇಮೆ ಅದ. ಯಾವುದೂ ಬರ್ತದ ನೋಡ್ರಿ, ಅದು ಇಬ್ಬರಿಗೂ ಸಮೇತ ಒಂದೇ ರೀತಿಯಾಗಿರ್ತದೆ. ಹಾಗಾಗಿ ಶರಣರ ಭಾವದೊಳಗ ಗಂಡು ಬೇರೆ ಮತ್ತು ಹೆಣ್ಣು ಬೇರೆ ಇಲ್ಲ, ಅವರಿಬ್ಬರೂ ಸಮೇತ ಒಂದೇ ಅನ್ನುವಂಥ ಭಾವವನ್ನು ನೋಡ್ಬೋದು ನಾವು. ಹಾಗಾಗಿ ಆತ್ಮಜ್ಞಾನಕ್ಕೆ ಇಲ್ಲಿ ಭೇದ ಇಲ್ಲ, ಯಾವುದೇ ಭೇದ ಭಾವಗಳಿಲ್ಲ. ಭೇದ ಭಾವ ಎಲ್ಲದಂದ್ರೆ ಹೊರಗಿನ ಸ್ವರೂಪದೊಳಗದ, ಹೊರಗಿನ ರೂಪದೊಳಗದ. ನೋಡಿದ್ರೆ ಗೊತ್ತಾಗ್ತದೆ ಇವ್ರು ಗಂಡು ಇವ್ರು ಹೆಣ್ಣು ಅಂತ. ಆದ್ರೆ ಒಂದು ಮಾತನ್ನ ಹೇಳ್ತಾರೆ, ಅಧ್ಯಾತ್ಮದೊಳಗೂ ಸಮೇತ ಗಂಡು ಮಕ್ಕಳಿಗಿಂತನೂ ಹೆಣ್ಣು ಮಕ್ಕಳು ಬಹಳಷ್ಟು ಸ್ಪೀಡಾಗಿ ಮುಂದೆ ಹೋಗ್ತಾರಂತ. ಇದಕ್ಕೂ ಒಂದು ಕಾರಣ ಬಹಳ ಸಲ ಹೇಳ್ತಾರೆ. ಇದಕ್ಕೆ ಏನು ಕಾರಣ ಅಂದ್ರೆ ಹೆಣ್ಣು ಮಕ್ಕಳ ಹತ್ರ ಭಾವನಾತ್ಮಕತೆ ಜಾಸ್ತಿ ಇರ್ತದೆ, ಭಕ್ತಿಗೆ ಭಾವನೆ ಬೇಕಿರ್ತದೆ. ಆದ್ರೆ ಗಂಡು ಮಕ್ಕಳಲ್ಲಿ ಸ್ವಲ್ಪ ಕಡಿಮೆ ಇರ್ತದೆ ಅನ್ನೋದಕ್ಕಿಂತನೂ ಸ್ವಲ್ಪ ಅವ್ರದ್ದು ಹುಟ್ಟಿತಲೇನೆ ಅಷ್ಟೊಂದು ಇರೋದಿಲ್ಲ. ನಾನು ಹೇಳ್ದಲ್ಲ, ಭಾವನಾತ್ಮಕವಾಗಿ ಹೆಣ್ಮಕ್ಳು ಜಾಸ್ತಿ ತುಡಿತಾರೆ, ಆದ್ರೆ ಗಂಡು ಮಕ್ಕಳಲ್ಲಿ ಸ್ವಲ್ಪ ಕಡಿಮೆ ಇರ್ತದೆ. ಆದ್ರೆ ಅದೆಷ್ಟೋ ಗಂಡು ಮಕ್ಕಳಿದ್ದಾರ ಭಾವನಾತ್ಮಕವಾಗಿ ಬಹಳಷ್ಟು ಮೃದುವಾಗಿದ್ದವ್ರ, ಮತ್ತು ಎಷ್ಟೋ ಹೆಣ್ಮಕ್ಳು ಹಿಂಗಾದ್ರೆ ಅವ್ರಿಗೆ ಭಾವನೆ ಅಂದ್ರೆ ಏನೋ ಗೊತ್ತಿಲ್ಲ. ನೀವು ನೋಡ್ರಿ ಬೇಕಾದ್ರೆ ಯಾಕ ಎತ್ತ ಅಂತ ಮಾತಾಡ್ತಾ ಇರ್ತಾರೆ. ಒಂದೊಂದ್ಸಲ ಕನ್ಫ್ಯೂಸ್ ಆಗಿಬಿಡ್ತದೆ, ಇವ್ರು ಹೆಣ್ಮಗಳು ಹರನ ಹಿಂಗೆ ಸೀರೆ ಅದನ್ನು ಉಟ್ಕೊಂಡು ಬಂದಾರ ಅಂತ ಅನಿಸ್ಬಿಡ್ತು. ಅಂತಹದ್ದು ಸಮೇತ ನಾವು ನೋಡ್ತಾ ಇದ್ದೀವಿ. ಹಾಗಾಗಿ ನನಗೆ ಅನಿಸೋದು ಯಾವುದು ಅಂದ್ರೆ, ನಮ್ಮ ಒಳಗಿನ ಆತ್ಮ ಅದ ನೋಡ್ರಿ, ಅದನ್ನು ಜಾಗೃತ ಮಾಡುವಂಥ ಪ್ರಯತ್ನ ಮಾಡಬೇಕು. ನಾನು ಏನಿದ್ದೀನಿ ಅಂಥೇಳಿ ನಮ್ಗೆ ಗೊತ್ತಾಗಿಲ್ಲ ಅಂತ ತಿಳ್ಕೊರಿ, ನಾವು ಏನು ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಹಾಗಾಗಿ ಆತ್ಮ ಒಂದೇ ವಚನ ಅದು ಮೇಡಮ್. ಓಕೆ, ಹೌದು, ಆತ್ಮ ಅನ್ನುವಂಥದ್ದು ಏಕವಚನ ಬಹುವಚನ ಅಂತೇಳಿ ಹೇಳ್ತೀವಿಲ್ಲ, ಅದೇ ರೀತಿ ಆತ್ಮ ಅನ್ನುವಂಥದ್ದು ಒಂದು ವಚನ, ಆತ್ಮಗಳು ಅನ್ನುವಂಥದ್ದು ಬಹುವಚನ ಬಂದ್ರೆ ಗಳು ಎಲ್ಲಿ ಇಲ್ಲ. ಎಲ್ಲರ ಹತ್ರ ಒಂದೊಂದೇ ಆತ್ಮಗಳಿರ್ತವೆ, ಎರಡೆರಡು ಆತ್ಮಗಳು ಇರೋದಿಲ್ಲ. ಭೂತ ಪ್ರೇತಗಳೆಲ್ಲ ಬಂದಾಗ ಇನ್ನೊಂದು ಆತ್ಮ ಒಳಗೆ ಬರ್ತದೆ ಅಂತ ಹೇಳ್ತಾರೆ. ಅದು ಎಷ್ಟು ಸತ್ಯ ಅದ ಎಷ್ಟು ಸುಳ್ಳದ ನನಗಂತೂ ಗೊತ್ತಿಲ್ಲ. ಹಾಗಾಗಿ ನಾವು ಯಾವಾಗಲೂ ನಮ್ಮ ಒಳಗಿನ ಏನು ನಾನಿದ್ದೀನಿ ನೋಡ್ರಿ, ಅದರ ಮೇಲೆ ಗಮನ ಹರಿಸಬೇಕು. ಇದು ಬಾಹ್ಯದ ಸೌಂದರ್ಯ ಅಂತದ ನೋಡ್ರಿ. ಬಾಲ್ಯಕ್ಕೆ ನಾವು ಒಂದು ರೀತಿ ಇದ್ದೀವಿ ನೋಡ್ರಿ, ಬೇಕಾದ್ರೆ ಯೋಚನೆ ಮಾಡ್ರಿ, ವಿಮರ್ಶೆ ಮಾಡ್ರಿ. ಇದ್ರ ಮೇಲೆ ನಾವು ಸಣ್ಣಾಗಿದ್ದಾಗ ಒಂದು 3 ತಿಂಗಳು 6 ತಿಂಗಳಿದ್ದಾಗ ಒಂದು ರೀತಿ ಇದ್ದೆವು, 9 ತಿಂಗಳು 1 ವರ್ಷ ಆದಮೇಲೆ ಮತ್ತೊಂದು ರೀತಿ ಆಯಿತು, ವರ್ಷದಿಂದ 3 ವರ್ಷಕ್ಕೆ ಒಂದು ರೀತಿ, ಹಂತವಾಗಿ ವರ್ಷಕ್ಕೆ ಸಮೇತ ನಮ್ಮದು ಬಾಹ್ಯ ರೂಪದಲ್ಲಿ ಬಹಳಷ್ಟು ಬದಲಾವಣೆಗಳು ಕಾಣಿಸ್ತವ. ಕೊನೆಗೆ ಈ ಶರೀರ ಏನಾಗ್ತದಂದ್ರೆ ಮುಪ್ಪಿಗೆ ಬರ್ತಾ ಒಂದು ದಿನ ಈ ಶರೀರ ತನ್ನ ಕೆಲಸ ಮಾಡೋದಕ್ಕೆ ಸಾಧ್ಯ ಆಗಲ್ಲ ಅಂದಾಗ ಆತ್ಮ ಏನು ಮಾಡ್ತದ, ಹೊರಗೆ ಬರ್ತದ. ಆದ್ರೆ ಆತ್ಮ ಮಾತ್ರ ಹುಟ್ಟಿದಾಗಿನಿಂದ ಕೊನೆಗೆ ಚಟ್ಟದವರೆಗೂ ಸಮೇತ ಅದು ತಂದು ಏನು ರೂಪ ಸ್ವರೂಪ ಇರ್ತದೆ ನೋಡ್ರಿ, ಅದು ಅಷ್ಟೇ ಇರ್ತದೆ. ಅದು ಹೆಚ್ಚು ಆಗಲ್ಲ, ಕಡಿಮೆ ಆಗಲ್ಲ. ಆದ್ರೆ ಒಂದು ಹೇಳೋದು ಏನು ಅಂದ್ರೆ, ನಮ್ಮ ಸಂಸ್ಕಾರಗಳಲ್ಲಿ ಏನಾದರೂ ನಾವು ಚೇಂಜಸ್ ಮಾಡ್ಕೊಂಡಿವಿ ಅಂದ್ರೆ ನಮ್ಮ ಆತ್ಮದೊಳಗೂ ಸಮೇತ ಬದಲಾವಣೆ ಆಗ್ತಾವಂತ. ಅಂದ್ರೆ ಫೋರ್ಸೇಬಲ್ ಆಗಿ ನಾವು ಏನಾದರೂ ಚೇಂಜಸ್ ಮಾಡ್ಕೊಳಕ್ಕೆ ಇಷ್ಟಪಟ್ಟಿವಿ ಅಂದ್ರೆ ನಮ್ಮ ಆತ್ಮದಲ್ಲಿ ಅಂದ್ರೆ ಜನ್ಮಾಂತರದಿಂದ ಬಂದಿರುವಂಥದ್ದು ಏನು ಒಳಗೆ ಉಳಿದದ್ದು ನೋಡ್ರಿ, ಅದನ್ನು ಸಮೇತ ನಾವು ಬದಲಾವಣೆ ಮಾಡ್ಬೋದು ಅಂತ. ಅದಕ್ಕೆ ಸುಷುಮ್ನ ನಾಡಿಯನ್ನು ಬಳಸ್ಕೊಳ್ತಾರೆ. ನಾವು ಬದಲಾಗಬೇಕಂದ್ರು, ಬಹಳ ಸ್ಪೀಡಾಗಿ ಬದಲಾವಣೆ ಆಗಬೇಕಂದ್ರು ಸುಷುಮ್ನ ನಾಡಿಯಿಂದ ಒಂದು ಉಸಿರನ್ನು ಎಳೆಯುವಂಥದ್ದು ಒಂದು ಪ್ರಕ್ರಿಯೆ ಅದ. ಬಹಳ ಬದಲಾವಣೆಗಳು ಕಾಣ್ತಾವೆ ಮನುಷ್ಯನ ಬಳಿ. ಅದು ಒಂದು ಪ್ರಯೋಗವನ್ನು ಮಾಡಿದ್ರೆ ಅದು ಸಾಧನೆ ಅದ, ಬಹಳ ದೊಡ್ಡ ಸಾಧನೆ ಅದ. ಸೊ ಇವತ್ತು ನಿಮ್ಗೆ ಹೇಳಿದ್ದು ಏನು ಅಂದ್ರೆ, ಎಲ್ಲರೂ ಒಂದೇ ಅಂತ, ಗಂಡು ಮತ್ತು ಹೆಣ್ಣು ಅನ್ನುವಂಥ ಭೇದ ಇಲ್ಲವೇ ಇಲ್ಲ. ಅದು ಯಾರ ದೃಷ್ಟಿಯಲ್ಲಿ ಅಂದ್ರೆ ಪರಮಾತ್ಮನ ದೃಷ್ಟಿಯಲ್ಲಿ. ಹಾಗಾಗಿ ನಾವು ಎಲ್ಲರೂ ಒಂದೇ ಆಗಿದ್ದೀವಿ ಅನ್ನುವಂಥದ್ದು ನೆನ್ಪಿಟ್ಕೊಳ್ಬೇಕು. ಅದೇ ರೀತಿ ಪಂಪನು ಸಮೇತ ಹೇಳೋದು ನೋಡ್ರಿ, ಏನು ಅಂದ್ರೆ, ಮನುಷ್ಯ ಜಾತಿ ತಾನೊಂದೇ ವಲಂ ಅಂತ. ಮನುಷ್ಯನೂ ಸಮೇತ ಒಂದೇ ವಲಯದೊಳಗೆ ಬರ್ತಾನೆ. ಈ ಪ್ರಾಣಿಗಳು ಒಂದು ವಲಯ, ಪಕ್ಷಿಗಳು ಒಂದು ವಲಯ ಹೆಂಗೆ ಬರ್ತಾವೆ ನೋಡ್ರಿ, ಅದೇ ರೀತಿ ಮನುಷ್ಯ ಸಮೇತ ಒಂದು ವಲಯದೊಳಗೆ ಬರ್ತಾವೆ.
ನೀವು ನೋಡ್ರಿ ದುಃಖ ಆದ್ರೆ ಪ್ರತಿಯೊಬ್ಬರಿಗೆ ಕಣ್ಣೀರೇ ಬರ್ತಾವ, ಖುಷಿ ಆಯ್ತಂದ್ರೆ ಎಲ್ಲರಿಗೆ ನಗುನೇ ಬರ್ತದೆ, ಬೇರೆ ಏನಾರ ಬರ್ತದೆ ನೋಡ್ರಿ, ಬೇಕಾದ್ರೆ ಬರೋದಿಲ್ಲ. ಎಲ್ಲರೂ ಒಂದೇ. ಆದ್ರೆ ನಾವೇ ಏನು ಮಾಡೀವಿ, ಒಂದಿಷ್ಟು ಜಾತಿಗಳು ಮಾಡ್ಕೊಂಡಿವಿ, ಒಂದಿಷ್ಟು ದೇವರುಗಳು ಮಾಡ್ಕೊಂಡಿವಿ, ಒಂದಿಷ್ಟು ಗುಡಿ ಗುಂಡಾರಗಳು ಮಾಡ್ಕೊಂಡಿವಿ, ನಮ್ದೊಂದು ಪಂಗಡ ಮಾಡ್ಕೊಂಡಿವಿ, ನಮ್ದೊಂದು ಲೀಡರ್ ಮಾಡ್ಕೊಂಡಿವಿ, ಏನೇನೋ ಮಾಡ್ಕೊಂಡು ಎಡವಟ್ಟು ಮಾಡ್ಕೊಂಡವ್ರು ನಾವೇ. ಇದೀಗ ಮತ್ತೆ ಬದಲಾಗೋಣ, ಮತ್ತೆ ಬದಲಾವಣೆಯನ್ನು ಒಂದು ಪರ್ವವನ್ನು ಹೊಸದಾಗಿ ಪ್ರಾರಂಭ ಮಾಡೋಣ ಅಂತೇಳಿ ಹೇಳ್ತಾ ಇವತ್ತಿನ ನನ್ನ ವಿಚಾರಕ್ಕೆ ನಾನು ವಿರಾಮ ಸಲ್ಲಿಸ್ತೀನಿ. ಸೊ ಇವತ್ತು ನಮ್ದು ರಾಜೇಶ್ವರಿ ಮಾಲಿ ಪಾಟೀಲ್ ಮೇಡಮ್ ಅವ್ರು ಏನೇನೋ ಬರೆದಾರೆ, ಸೊ ಆಮೇಲೆ ಓದ್ತೀನಿ. ಹಾಗೆ ನಮ್ಮದು ರೋಹಿತ್ ಮತ್ಕಟ್ಟಿ ಅವರು ಬಂದಾರೆ, ಹಾಗೆ ನಮ್ಮದು ರೇವಣಸಿದ್ದಪ್ಪ ಕೋಲ್ಕಾರಣ್ಣವರು ತಾಯಿಯವರೇನೋ ದೈವಾಧೀನರಾದ್ರು ಅಂತೇಳಿ ಹಾಕಿರು. ಸೊ ನನಗೂ ಭಾಳ ದುಃಖ ಆಯಿತು. ಏನು ಮಾಡೋದಕ್ಕಾಗೋದಿಲ್ಲ, ಬಂದವರೆಲ್ಲ ಒಂದು ದಿವಸ ಹೋಗಲೇಬೇಕು. ಎರಡನೇ ಅವಕಾಶಗಳಂತಿಲ್ಲ, ಬದುಕಿಗೆ ಎರಡನೇ ಅವಕಾಶ ಇಲ್ಲ ನೋಡ್ರಿ, ಒಂದು ನೆನ್ಪಿಟ್ಕೊಳ್ರಿ. ಆಮೇಲೆ ಇವತ್ತು ನಮ್ಮದು ಫೇಸ್ಬುಕ್ಕಿನಾಗ ಒಬ್ಬರು ನೇಕಾರರೊಬ್ಬರು, ಅವ್ರು ನೇಕಾರದವ್ರು ಶಾಪಿನೊಳಗೆ ಅವ್ರು ಆತ್ಮಹತ್ಯೆ ಮಾಡ್ಕೊಂಡಾರ. ನಂಗೆ ಭಾಳ ಬೇಜಾರಾಯಿತು. ಹೌದು, ಈ ಕೊರೋನಾ ಅಂತ ಸಂದರ್ಭದೊಳಗೆ ಅವ್ರಿಗೇನೋ ತಕ್ಲೀಫ್ ಇರ್ಬೋದು, ಭಾಳ ಸಾಲ ಇರ್ಬೋದು, ಏನೋ ಇರ್ಬೋದು, ಸರ್ಕಾರದ ಸವಲತ್ತುಗಳು ಸರಿಯಾಗಿ ಅವ್ರಿಗೆ ಸಿಗ್ಲಿಕ್ಕಿಲ್ಲ. ಆದರೂ ಆತ್ಮಹತ್ಯೆ ಒಂದೇ ಉಪಾಯ ಅಲ್ಲ, ಒಂದೇ ಪರಿಹಾರನೂ ಅಲ್ಲ. ಅದಕ್ಕೆ ಸ್ವಲ್ಪ ತಾಳ್ಮೆ ಇರಲಿ, ಇದೂ ಹೋಗ್ಬಿಡ್ತದೆ. ಇವತ್ತೇನು ಬಂದದ ಕಷ್ಟ ಇದೂ ಹೋಗ್ಬಿಡ್ತದೆ. ಒಂದು ಸ್ವಲ್ಪ ನಿಧಾನವಾಗೋಣ, ಒಂದು ಸ್ವಲ್ಪ ಮೌನವಾಗೋಣ, ಒಂದು ಸ್ವಲ್ಪ ನಾವು ತಾಳ್ಮೆ ತೊಗೊಂಬರಿ. ಅದಕ್ಕೆ ಅಂತರಂಗಕ್ಕೆ ಬರ್ರಿ. ಹೊರಗಿನ ಬಡದಾಟವನ್ನು ಬಿಟ್ಟು ನಾವು ಒಳಗೆ ಬಂದೀವಿ ಅಂದ್ರೆ ನಮಗೆ ಸತ್ಯದ ದರ್ಶನ ಆಗೋದಕ್ಕೆ ಸಾಧ್ಯ ಅದ ಅಂಥೇಳಿ ಹೇಳ್ತಾ ನಮ್ಮದು ಗಿರಿಮಾನೆ ಶಾಮರಾವ್ ಅಣ್ಣವ್ರು ಬಂದರೆ, ಅಣ್ಣ ನಮಸ್ಕಾರ. ಹಾಗೆ ಉಮೇಶ್ ಹೂಗಾರಣ್ಣವರಿಗೂ, ಹಾಗೆ ನಾಗಶೆಟ್ಟಿ ತಾಳ್ಮಡ್ಗಿ ಅವ್ರು ಬಂದಾರೆ, ಹಾಗೆ ನಿರ್ಮಲ ನಮ್ಮ ಗೆಳತಿ, ಜೊತೆಗೆ ನಮ್ಮ ಪ್ರವೀಣ ಇವತ್ತು ಭಾಳ ದಿವಸದಿಂದ ಬಂದ ನಮ್ಮ ತಮ್ಮ, ಹಾಗೆ ನಮ್ಮ ಶಿವಶಂಕರ್ ಪಾಟೀಲ್ ಅವರು, ಜೊತೆಗೆ ಪ್ರತಿಯೊಬ್ಬರಿಗೂ ಸಮೇತ ನಾನು ಅನಂತ ಧನ್ಯವಾದಗಳನ್ನು ಹೇಳ್ತೀನಿ. ಭಾಳ ಸರಳವಾಗಿ ಹೇಳ್ತಾ ಹೋಗಬೇಕು ಅಂಥೇಳಿ ಪ್ಲ್ಯಾನ್ ಇಟ್ಕೊಂಡೀನಿ. ಭಾಳ ಹಾರ್ಡ್ ಭಾಳ ಸಲ ಏನಾಯ್ತು ಗೊತ್ತದ, ತಿಳಿಯಲ್ದ ಭಾಷಣಗಳು ಭಾಳ ಚಂದ ಕಾಣಿಸ್ತಾವ್ ನಮಗೆ. ಆದ್ರೂ ನನಗೆ ಅನಿಸು ತಿಳಿಲಾರ್ದು ತೊಗೊಂಡು ನಮಗೆ ಏನು ಮಾಡೋದದ, ಅದಕ್ಕೆ ಸರಳವಾಗಿ ನಾವು ಹೇಳ್ಕೋತಾ ಇದು ಒಂದಿಷ್ಟು ವಿಚಾರಗಳನ್ನು ತಮ್ಮ ಮುಂದೆ ನಾನು ಇಟ್ಟೀನಿ. ಸೊ ನಿರ್ಮಲಾ ಅವರಿಗೂ ಅನಂತ ಧನ್ಯವಾದಗಳನ್ನು ಹೇಳ್ತಾ ಎಲ್ಲ ಆತ್ಮೀಯ ಶರಣರಿಗೂ ಅನಂತ ಧನ್ಯವಾದಗಳು ಹೇಳ್ತೀನಿ. ಭಾಳ ಖುಷಿಯಾಗಿರಿ, ಸದಾ ಕಾಲ ನಗ್ನಾಗ್ತಾ ಇರಿ. ನಗು ಅನ್ನೋದು ದುಡ್ಡು ಕೊಟ್ಟು ತೊಗೊಳೋದಿಲ್ಲ, ನೆನ್ಪಿಟ್ಕೊಡ್ರಿ. ಏನೇ ಬರಲಿ ಜೀವನದಾಗ ನಗು ಮಾತ್ರ ಬಿಡಬೇಡ್ರಿ ಅಂತೇಳಿ ಹೇಳ್ತಾ ಸದಾ ಕಾಲ ಹಸನ್ಮುಖರಾಗಿರ್ರಿ. ಕಷ್ಟಗಳು ಬರ್ತಾವೆ, ಮನುಷ್ಯಗೆ ಬರ್ತಾವ ಮತ್ತು ಹೋಗ್ಬಿಡ್ತಾವ. ಹಾಗಾಗಿ ಹೋಗುವುದಕ್ಕೆ ನಾವು ತಲೆ ಕೆಡಿಸ್ಕೊಳ್ಬಾರ್ದು. ಶಾಶ್ವತವಾಗಿ ನಮ್ಮ ಒಳಗಿನ ವಿಚಾರಗಳಿಗೆ ಇನ್ನೊಂದಿಷ್ಟು ಪ್ರೋತ್ಸಾಹವನ್ನು ಕೊಡುವಂಥ ಕಾರ್ಯವನ್ನು ಮಾಡೋಣ ಅಂತೇಳಿ ಹೇಳ್ತಾ ನಾನು ಎಲ್ಲರಿಗೂ ಧನ್ಯವಾದ ಹೇಳ್ತೀನಿ. ಶರಣಾರ್ಥಿ, ನಮಸ್ಕಾರ.